श्रीगुरुभ्यो नमः। हरिः ओम्। नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं प्राणस्य सर्वचिदचित्परमेश्वरस्य साक्षादधीश्वरमीयां शरणं रमेशं. ಸರಿ, 161ನೇ ಪುಟದಲ್ಲಿ ಪಾಠ ಪ್ರಾರಂಭವಾಗ್ತಾ ಇದೆ. ಈಗ ಬೆಳಗ್ಗೆ ಹೇಳಿದ್ದೆ, ಏನಂತ ಹೇಳಿದ್ದೆ? ವಿಶ್ವಾಮಿತ್ರರು ಬೃಹತಿ ಸಹಸ್ರವನ್ನು ಪಠಣ ಮಾಡಿದರು. ಪಠಣ ಮಾಡುವಾಗ ಭಗವಂತನಿಗೆ ಇದು ಅನ್ನದಂತೆ ಪ್ರಿಯವಾಗಲಿ ಅಂತ ಹೇಳಿದರು. ಅದರಲ್ಲಿ ಮೊದಲು ಮುಂದಿನ ಪುಟದಲ್ಲಿ ಭಾಷ್ಯ ಇದೆ, ಅದು ಒಂದು ಸ್ವಲ್ಪ ಓದಿ ಈ ಕಡೆ ಬಂದ್ರೆ ಒಳ್ಳೆಯದಾಗ್ತದೆ. ವೃತ್ರಂ ಹತ್ವಾ ಪುರೇಂದ್ರಸ್ತು ಮಹೇಂದ್ರತ್ವಾಭಿಪತ್ತಯೇ ಮಹಾವೃತಂ ಕರ್ಮಚಕ್ರೆ ಹೌತ್ರಂ ಚಕ್ರೇಥ ಅತ್ರ ಕೌಶಿಕ. ಈ ವಾಕ್ಯದಲ್ಲಿ ಈ ಇಂದ್ರದೇವರು ವೃತ್ರಾಸುರನ ಸಂಹಾರ ಮಾಡಿದ ಮೇಲೆ ಅದೊಂದೇನು ಪಾಪ ಇತ್ತು ಅದನ್ನು ಪರಿಹಾರ ಮಾಡಿಕೊಂಡು ಮಹೇಂದ್ರತ್ವಾಭಿಪತ್ತಯೇ ಪುನಃ ಮಹೇಂದ್ರ ಪದವಿಯನ್ನ ಏರುವುದಕ್ಕಾಗಿ ಮಹಾವ್ರತವನ್ನ ಮಾಡಿದರು ಅಂತ. ಆ ಮಹಾವ್ರತದಲ್ಲಿ ಹೋತೃಗಳಾಗಿ ಆ ಹೋತೃವಿನ ಕೆಲಸವನ್ನ ಮಾಡಿದವರು ಕೌಶಿಕರು. ಭೃಗುಹು ಅಧ್ವರ್ಯುರಭವತ್, ಭೃಗು ಋಷಿಗಳು ಅಧ್ವರ್ಯುಗಳಾದರು. ಬ್ರಹ್ಮಾಭವತ್ ಸ್ವಯಂ, ಚತುರ್ಮುಖ ಬ್ರಹ್ಮನು ಬ್ರಹ್ಮನಾದ. ಅಂದ್ರೆ ಹೋಮದಲ್ಲಿ ಪುರೋಹಿತರೊಬ್ಬರು ಇರ್ತಾರೆ, ಅವರು ಬ್ರಹ್ಮ ಅಂತ ಕರೆಸ್ಕೊಳ್ಳೋರು. ಉದ್ಗಾತ ವಾಯುರಭವತ್, ವಾಯುದೇವರು ಉದ್ಗಾತ ಅಂದ್ರೆ ಗಾನ ಮಾಡುವರು, ಸಾಮಗಾನವನ್ನ ಮಾಡುವರು. ಸ್ವಯಂ ನಾರಾಯಣ ಪ್ರಭು ಸಾದಸ್ಯ ಮಕರೋತ್ತತ್ರ, ಸ್ವತಃ ಭಗವಂತ ಆ ಸಭೆಗೆ ಬಂದು ನಿಂತಿದ್ದ, ಸದಸ್ಯನಾಗಿದ್ದ. ತತ್ರ ತದನ್ಯೇಪಿ ಚ ಋತ್ವಿಜಃ, ಅಷ್ಟೇ ಅಲ್ಲದೆ ಬೇರೆ ಬೇರೆಯವರು ಋತ್ವಿಜರು ಬಂದಿದ್ರು ಅಂತ. ಇದು ಮಹಾವ್ರತವನ್ನ ಮಾಡಿದ ಅಂತಂದ್ರೆ ಏನು ಅಂತ ಒಂದು ಪ್ರಶ್ನೆ. ಅದಕ್ಕೆ ಮಹಾವ್ರತದ ವಿವರಣೆಯನ್ನ ಕೆಲವರು ಹೀಗೆ ಕೊಡ್ತಾರೆ. ಅದು 25 ದಿನಗಳ ಕಾಲ ನಡೆಯುವಂತಹ ಒಂದು ಯಜ್ಞ. 1 ದಿವಸ, 15 ದಿವಸ, 10 ದಿವಸ ಅಥವಾ ಒಂದೇ ತಾಸಿನಲ್ಲಿ ಮುಗಿಯುವ ಯಜ್ಞ ಅಲ್ಲ. 25 ದಿನಗಳ ಕಾಲ ನಡೆಯುವಂತಹ ಒಂದು ಯಜ್ಞ. ಅದಕ್ಕೆ 25 ದಿವಸಗಳ ಯಜ್ಞ ಕೂಡಿಕೊಂಡಾಗ ಮಹಾವ್ರತ ಅಂತ ಒಂದು ಕರೀತಾರೆ. ಅಲ್ಲಿ 24 ದಿನಗಳಲ್ಲಿ 10 ಬೇರೆ ಬೇರೆ ಯಜ್ಞಗಳಾಗ್ತದೆ. ಆ 10 ಬೇರೆ ಬೇರೆ ಯಜ್ಞಗಳಾದ ಮೇಲೆ ಮುಂದೆ 25ನೇ ದಿವಸ ಆಗುವಂತಹ ಯಜ್ಞವನ್ನ ಮಹಾವ್ರತ ಅಂತ ಕರೀತಾರೆ. ಸುಮ್ಮನೆ ವಿಷಯ ತಿಳಿಲಿ ಅಂತ ಹೇಳ್ತಿದ್ದೀನಿ. ಇದಕ್ಕೂ ನಮಗೂ ಬಹಳ ದೂರ, ಅಜಗಜಾಂತರ. ನಾವೇನು ಯಜ್ಞಕ್ಕೆ ಹೋಗೋವರೆಲ್ಲ, ಮಾಡಿಸೋರಲ್ಲ. ಆದರೂ ವಿಷಯ ತಿಳಿದಿರ್ಲಿ ಎಂಬುದಕ್ಕಷ್ಟೇ. ಅದಕ್ಕೆ ಅವುಗಳ ಹೆಸರು ಮತ್ತು ಆಚರಣೆ ಮಾಡಿಕೊಳ್ಳಿಕ್ಕೆ ತೆಗೆದುಕೊಳ್ಳುವಂತಹ ದಿವಸ 24 ದಿವಸ ಬರಬೇಕು. ಪ್ರಾಯಣೀಯ ಅಂತ ಒಂದು ಯಜ್ಞ, ಅದಕ್ಕೆ 1 ದಿವಸ ತಗೊಳ್ತಾರೆ. ಚತುರ್ವಿಂಶ ಅಂತ ಒಂದು ಯಜ್ಞ, ಅದಕ್ಕೆ 1 ದಿವಸ. ಪೃಷ್ಠಶಲ ಅಂತದ, ಇದನ್ನ ಮಾಡ್ಲಿಕ್ಕೆ 6 ದಿವಸ ತಗೊಳ್ತಾರೆ, ಒಂದು ಯಜ್ಞ ಅದು. ಅಭಿಪ್ಲವ ಶಲ ಅಂತದ, ಅದಕ್ಕೆ 6 ದಿವಸ. ಅಭಿಜಿತ್ ಅನ್ನುವಂತಹ ಒಂದು ಯಜ್ಞ 1. ಸ್ವರಸಾಮ್ಯತ್ರ ಅಂತದ 3 ದಿವಸ. ವಿಶ್ವತ್ಯಾಗ ಅಂತದ 1 ದಿವಸ. ವಿಶ್ವಜಿತ್ ಅನ್ನುವಂತಹ ಯಾಗ 1 ದಿವಸ. ಛಂದೋಮತ್ರ್ಯ ಅನ್ನುವಂತಹದ್ದು 3 ದಿವಸ. ದಶಮ ಅನ್ನೋದು 1 ದಿವಸ. ಇಷ್ಟೆಲ್ಲ ಕೂಡಿದಾಗ ಏನಾಯ್ತು ಅಂದ್ರೆ 24 ಯಾಗಗಳಾಯ್ತು. 25ನೇ ದಿವಸ ಮಾಡುವಂತಹದ್ದೇ ಇದು ಮಹಾವ್ರತ ಎನ್ನುವ ಯಾಗ. ಗೊತ್ತಾಯ್ತಾ? ಇಷ್ಟು ಕೂಡಿರ್ಬೇಕವು. ಅಂದ್ರೆ 10 ಬೇರೆ ಬೇರೆ ಯಜ್ಞಗಳು ಕೂಡ್ಕೊಂಡು ಇದು ಒಂದು ಸೇರಿ 11 ಆಗಿ 25 ದಿವಸಗಳ ಯಾಗವನ್ನ ಮಹಾವ್ರತ ಅಂತ ಕರೀತಾರೆ. ಅದನ್ನ ನೋಡಿ ತಗೊಳ್ರಿ. 25 ದಿವಸಗಳಲ್ಲಿ ಮಾಡುವಂತಹದ್ದು ಮಹಾವ್ರತ ಯಾಗ. ಆ ಯಾಗದಲ್ಲಿ 3 ಹೊತ್ತು ಅಂದ್ರೆ ಏನಾಗಿರ್ತದೆ, ಪ್ರಾತಃ ಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನ ಅಂತ 3 ಹೊತ್ತಿನಲ್ಲೂ ಯಜ್ಞ ಮಾಡ್ಬೇಕು. ಅದಕ್ಕೆ ಅಂದ್ರೆ ಬರೇ ಬೆಳಗ್ಗೆ ಮಾಡಿ ತಣ್ಣಗೆ ಮುಗೀತು ಅಂತ ಕೂಡ ಹಂಗಿಲ್ಲ. ರಾಮಕೃಷ್ಣ ಆಯ್ತಪ್ಪ ಬೆಳಗ್ಗೆ ಮುಗೀತು, ಇನ್ನು ಸಂಜೆಗೆ ವಿಶ್ರಾಂತಿ ಅದ ಮಲ್ಕೊಂಬೋಣ ಅಂತ ಅನ್ನೋ ಹಂಗಿಲ್ಲ. 3 ಹೊತ್ತು, ಪ್ರಾತಃ ಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನ ಅಂತ 3. ಅಲ್ಲೇನಾಗ್ತದ ಅಂತಂದ್ರ ಪ್ರಾತಃ ಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನಗಳಿಗೆ 2 ಶಸ್ತ್ರ ಮಂತ್ರಗಳು ಇರ್ತಾವು. 2 ಶಸ್ತ್ರ ಮಂತ್ರ. ಪ್ರಾತಃ ಕಾಲಕ್ಕೆ ಬರುವಂತಹ 2 ಶಸ್ತ್ರ ಮಂತ್ರ ಅಂದ್ರೆ
ಆಜ್ಯ ಶಸ್ತ್ರ ಪ್ರೌಢ ಶಸ್ತ್ರ ಅಂತ ಕರೀತಾರೆ. ಮಧ್ಯಾಹ್ನ ಮಾಡುವಂತಹ ಶಸ್ತ್ರಗಳಿಗೆ ಮರುತ್ವತೀಯ ಶಸ್ತ್ರ ನಿಷ್ಕೇವಲ್ಯ ಶಸ್ತ್ರ ಅಂತ ಕರೀತಾರೆ. ಈ ನಿಷ್ಕೇವಲ್ಯ ಶಸ್ತ್ರ ಅಂತ ಏನ್ ಕರೆದಿದೆಯಲ್ಲ ಇದೇ ಬೃಹತಿ ಸಹಸ್ರ. ಗೊತ್ತಾಯ್ತಾ? ಹಿಂಗ್ ಬರ್ಕೊಳ್ರಿ. ಪ್ರಾತಃಸವನ ಅಂತ ಬರ್ಕೊಂಡು ಮುಂದ 2 ಶಸ್ತ್ರ ಅಂತ ಬರ್ಕೊಳ್ರಿ. ಪ್ರಾತಃ ಕಾಲದ ಯಜ್ಞಕ್ಕೆ 2 ಶಸ್ತ್ರ. ಒಂದು ಆಜ್ಯ ಶಸ್ತ್ರ, ಎರಡನೇದ್ದು ಪ್ರೌಢ ಶಸ್ತ್ರ ಅಂತ 2. ಮಧ್ಯಾಹ್ನ ಯಜ್ಞಕ್ಕೆ 2 ಶಸ್ತ್ರ. ಮಧ್ಯಾಹ್ನ ಒಂದು ಮರುತ್ವತೀಯ, ಇನ್ನೊಂದು ನಿಷ್ಕೇವಲ್ಯ ಅಂತ ಕರೀತಾರೆ. ಮರುತ್ವತೀಯ ಹಾಗೂ ನಿಷ್ಕೇವಲ್ಯ. ಆ ನಿಷ್ಕೇವಲ್ಯದ ಮುಂದೆ ಬ್ರಾಕೆಟ್ ಒಳಗೆ ಬೃಹತಿ ಸಹಸ್ರ ಅಂತ ಬರ್ಕೊಳ್ರಿ. ನಿಷ್ಕೇವಲ್ಯ ಸಾಯಂಕಾಲದ ಬರ್ಕೊಳ್ರಿ. ಸಾಯಂಕಾಲಕ್ಕೆ 2 ಶಸ್ತ್ರ. ಅಗ್ನಿಮಾತ್ರ ವೈಶ್ವದೇವ ಅಂತ 2 ಶಸ್ತ್ರ. ಅಗ್ನಿಮಾತ್ರ ಅಲ್ಲ, ಅಗ್ನಿಮಾತ್ರ ವೈಶ್ವದೇವ ಶಸ್ತ್ರ ಅಂತ ಕರೀತಾರೆ. ಈಗ ಆ ವಾಕ್ಯ ಸರಿ ಹೋಗ್ತದೆ, ಈಗ ನಮ್ಗೆ ಗೊತ್ತಾಗ್ತದೆ. ಈಗ ಏನಂತಂದು ಮಹಾವೃತ್ರಂ ಹತ್ವಾ ಪುರೇಂದ್ರಸ್ತು ಮಹೇಂದ್ರತ್ವ ವಿಪತ್ತಗೆ ಮಹಾವೃತಂ ಕರ್ಮಚಕ್ರೇ. ಮಹಾವೃತ ಕರ್ಮ ಮಾಡ್ತಾ ಇದ್ದಾರೆ. ಮಹಾವೃತ ಕರ್ಮ ಅಂದ್ರೆ 25 ದಿನಗಳಲ್ಲಿ ಮಾಡುವ ಯಜ್ಞ. ಮೊದಲನೇ ದಿವಸ ಪ್ರಾಯಣೀಯ, 2ನೇ ದಿವಸ ಚತುರ್ವಿಂಶ, ಮುಂದ ಪೃಷ್ಠಶಲ ಎಂಬುದು 6 ದಿವಸ, ಅಭಿಪ್ಲವ ಶವ 6 ದಿವಸ, ಅಭಿಜಿತ್ 1, ಸ್ವರಸಾಮತ್ರ್ಯ 3, ವಿಶ್ವತ್ 1, ವಿಶ್ವಜಿತ್ 1, ಚಂದೋಮತ್ರ್ಯ 3, ದಶಮ 1, 24 ದಿವಸ ಆಗೋಯ್ತು. ಈ 24 ದಿವಸ ಆದ್ಮೇಲೆ 25ನೇ ದಿವಸ ಈ ಮಹಾವ್ರತ. ಅದರಲ್ಲಿ ಮಧ್ಯಾಹ್ನ ಕಾಲದ ಹೋಮ ಬಂದದ. ಮಧ್ಯಾಹ್ನ ಮಾಡ್ತಾ ಕೂತಿದ್ದಾರೆ. ಆಗ ಬೃಹತಿ ಸಹಸ್ರ ಹೇಳೋ ಪ್ರಸಂಗ ಬಂತು. ತಿಳಿತಾ? ಇಷ್ಟು ವಿಷಯ ಗೊತ್ತಾಯ್ತಾ ಈಗ? ಈಗ ನೋಡ್ರಿ, ಈಗ ಇದನ್ನ ತಗೊಳ್ರಿ. ಏನಾಯ್ತು? ವೃತ್ರಂ ಹತ್ವಾ, ಭಾಷಣ ಹೇಳಿಗತೀನಿ. ವೃತ್ರಂ ಹತ್ವಾ ಪುರೇಂದ್ರಸ್ತು ಮಹೇಂದ್ರತ್ವ ವಿಪತ್ತಿಗೆ. ಆ ವೃತ್ರಾಸುರನ ಸಂಹಾರವನ್ನ ಮಾಡಿದ ಪುರ ಅಂದ್ರೆ ಹಿಂದಕ್ಕೆ. ಇಂದ್ರ ಮಹೇಂದ್ರತ್ವ ವಿಪತ್ತಿಗೆ ತಮ್ಮ ಮಹೇಂದ್ರ ಪದವಿ ಸ್ಥಿರವಾಗಿ ಉಳಿಬೇಕು ಅನ್ನೋದಕ್ಕಾಗಿ ಮಹಾವ್ರತಂ ಕರ್ಮಚಕ್ರೇ, ಈ ಮಹಾವ್ರತವನ್ನ ಮಾಡಿದ್ದಾರೆ. ಹೌತ್ರಂ ಚಕ್ರೇ ಅತ್ರ ಕೌಶಿಕ. ಹೋತ್ರ ಅಂದ್ರೆ ಅದೇನದ, ಅದು ಹೋಮಿಸುವರು. ಹೋತೃ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಶಂಸನ ಮಾಡೋರು, ಶಂಸನ ಮಾಡುವಂಥವ್ರು. 2 ಶಸ್ತ್ರ ಮಂತ್ರಗಳನ್ನು ಹೇಳೋರು. ಆಮೇಲೆ ಅಧ್ವರ್ಯುಗಳೇನಿದ್ದಾರೆ ಭೃಗು ಋಷಿಗಳು, ಅವರು ಪುರೋಡಾಶವನ್ನು ಹೋಮಿಸ್ತಾರೆ. ನೋಡ್ರಿ, ಇವರು ಕೌಶಿಕ ಅತ್ರ ಹೌತ್ರಂ ಅಂದ್ರೆ ಶಸ್ತ್ರ ಮಂತ್ರಗಳ ಶಂಸನ ಮಾಡೋರು. ಅದನ್ನ ಬರ್ಕೊಂಡು ಇಟ್ಟುಕೊಳ್ರಿ, ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ. ಏನಂತ? ಹೋತೃ 2 ಶಸ್ತ್ರಗಳಿಂದ ಶಂಸನ ಮಾಡುವರು. ಇವ್ರು ಮಾಡಿದ ಕೂಡಲೇ ಭೃಗು ಋಷಿಗಳು, ಅಧ್ವರ್ಯುಗಳು ಅಂದ್ರೆ ಪುರೋಡಾಶವನ್ನು ಹೋಮಿಸ್ತಾರೆ. ಮಧ್ಯದಲ್ಲಿ ಸಾಮಗಾನ ಮಾಡೋರು ಉದ್ಗಾತ್ರಗಳು, ಪ್ರಾಣದೇವರವರೇ. ಉದ್ಗಾತೃ ಅಂದ್ರೆ ಸಾಮಗಾನ ಮಾಡೋರು ಅಂತ ಅರ್ಥ. ಅದನ್ನ ನೋಡ್ತಗೊಳ್ರಿ. ಇನ್ನ ಬ್ರಹ್ಮ ಅಂದ್ರೆ ಹೆಂಗ್ ಗೊತ್ತಾ? ಅವ್ರು ಬ್ರಹ್ಮದೇವರೇ ಬ್ರಹ್ಮ ಆಗಿದ್ರು ಅಂದ್ರ ಮತ್ತ ಈ ಹೋಮದಾಗ ಏನೂ ಲೋಪದೋಷಗಳಿಲ್ಲ ಹೌದಿಲ್ಲೋ ಅಂತ ನೋಡೋರು. ಅವ್ರು ಪ್ರತ್ಯೇಕ ಕೂತಿರ್ಬೇಕ್ರಿ. ಒಬ್ರು ಬ್ರಹ್ಮ ಅಂತ ತಿಳ್ಕೊಂಡು, ಈ ಪುರೋಹಿತ ಸ್ವರ ಸರಿ ಹೇಳಿದ್ನಿಲ್ಲೋ, ಇವ ಆಹುತಿ ಸರಿ ಹಾಕಿದ್ನಿಲ್ಲೋ, ಇವ ಯಜಮಾನ್ ಲಕ್ಷ ಕೊಟ್ಟಿದ್ನೋ ಇಲ್ಲೋ, ಅದೊಬ್ರು ಪ್ರತ್ಯೇಕ ಪುರೋಹಿತರಿರ್ತಾರ್ರಿ ಅವ್ರು. ಅದಕ್ಕೆ ಅವ್ರ ಕೆಲಸ ಏನು ಅಂದ್ರೆ ಅವ್ರು ಅಷ್ಟು ವೇದ ಓದ್ಕೊಂಡ್ ಬಂದಿರ್ಬೇಕು. ಅವ್ರು ಸಾಮವೇದ ಓದಿರ್ಬೇಕು, ಋಗ್ವೇದ ಯಜುರ್ವೇದ ಅಷ್ಟು ವೇದ ಓದಿದ್ದಿದ್ದರೆ ಅವ್ರನ್ನ ಬ್ರಹ್ಮಸ್ಥಾನಕ್ಕೆ ಕೂಡಿಸ್ಬೇಕು. ಅಂದ್ರೆ ಸಾಮಗಾನ ಮಾಡೋ ವ್ಯಕ್ತಿ ತಪ್ಪು ಹೇಳಿದ್ರೆ ಇವ್ರು ತಿದ್ಬೇಕಲ್ಲಿ, ತಿದ್ದಿ ಪ್ರಾಯಶ್ಚಿತಾಹುತಿ ಹಾಕಿಸ್ಬೇಕು. ಮತ್ತೆ ಗೊತ್ತಾತಾ? ಅದಕ್ಕೆ ನಮ್ಮ ಹೋಮಗಳಿಗೆ ಯಾಕೆ ಕಡಿಮೆ ಫಲ ಸಿಗ್ತಾವ ಅಂದ್ರೆ ಹಿಂಗಿರ್ತದ, ಅದಕ್ಕೆ ಕಡಿಮೆ ಫಲ ಸಿಗ್ತದೆ ಅಷ್ಟೆ. ಆಯ್ತಾ? ಓಕೆ. ಈಗ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂ ನಾರಾಯಣ ಪ್ರಭು ಸಾದಸ್ಯ ಕರೋತ್. ಸ್ವಯಂ ನಾರಾಯಣ ಅವ ಸದಸ್ಯ ಆ ಕಾರ್ಯಕ್ರಮದಲ್ಲಿ ಬಂದು ಕೂತ್ಕೊಂಡಿದ್ದವ. ಕೂತಿರುವಾಗ ಏನಾಯ್ತು? ಉಳಿದ ಋತುಜರು ಇದ್ರು. ಬೃಹತಿ ಸಹಸ್ರಂ ಶಂಶಿಷ್ಯನ್ ಯದಾ ಸಸ್ಮಾರ ಕೇಶವಂ. ಬೃಹತಿ ಸಹಸ್ರವನ್ನ ಹೇಳಬೇಕು. ನಿಷ್ಕೇವಲ್ಯ ಶಸ್ತ್ರ ಬಂತು. ಮಧ್ಯಾಹ್ನ ಕಾಲ, ಬೆಳಗಿನ ಹೋಮ ಮುಗಿದದ. ಮಧ್ಯಾಹ್ನದೊಳಗಿಂದು ಮರುತ್ವತೀಯ ಮುಗಿದದ. ನಿಷ್ಕೇವಲ್ಯಕ್ಕೆ ಬಂದಾರ. ಇನ್ನು ಹೇಳಬೇಕು ಬೃಹತಿ ಸಹಸ್ರ ಅಂದಾಗ ವಿಶ್ವಾಮಿತ್ರರು ಭಗವಂತನ ಸ್ಮರಣೆ ಮಾಡಿದರಂತೆ. ಭಗವಂತನ ಸ್ಮರಣೆ ಮಾಡಿದ ಕೂಡಲೇ ವಾಯುನ ಸಹದೇವೇಶ ತದಾ ವಾಸವಮಾವಿಶತ್. ಆಗ ಯಜಮಾನ್ರು ಯಾರು? ಇಂದ್ರದೇವರು. ಇಂದ್ರದೇವರಲ್ಲಿ ವಾಯುದೇವರ ಸಹಿತರಾಗಿ ಭಗವಂತ ಬಂದು ಕೂತು ಬಿಟ್ಟ. ಭಾರೀ ತೇಜಸ್ಸು ಬಂತು ಇಂದ್ರದೇವರ ಮುಖದಾಗ. ಫಳ 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 ಅಂತ ಇದ್ದಾರೆ. ಇವರು ಇಂದ್ರದೇವರ ಸಲ ಮಾಡಿಸ್ಲಿಕ್ಕತ್ತಾರೆ. ಅವ್ರ ಮಂತ್ರ ಹೇಳೋರು, ಆಹುತಿ ಹಾಕೋರು, ಸಾಮಗಾನ ಮಾಡೋರು, ಇವ್ರು ನೋಡೋರು. ಯಜಮಾನ ಕೂತಿದ್ದ ಇಂದ್ರದೇವರು. ವಾಯುದೇವರನ್ನ ಪರಮಾತ್ಮನ ಸ್ಮರಣೆ ಮಾಡಿದ್ರು ಒಬ್ಬರು ವಿಶ್ವಾಮಿತ್ರರು. ವಾಯುದೇವರ ಸಹಿತನಾಗಿ ಭಗವಂತ ಇಂದ್ರದೇವರೊಳಗೆ ಬಂದು ಕೂತು ಬಿಟ್ಟ. ಹೊರಗೆ ಪ್ರತ್ಯೇಕ ರೂಪ ಮತ್ತೆ ಅದಲ್ಲ, ಆ ರೂಪ ಬಿಟ್ಟು ಇನ್ನೇನು ರೂಪ ಹೊಸದಾಗಿ ಬಂದು
ಆವಿಷ್ಟೋ ವಿಷ್ಣುನಾಥೇಂದ್ರೋ ವಾಯುನಾ ಸಹ ಕೌಶಿಕಂ ವಿಷ್ಣುನ ಅಥ ಇಂದ್ರ ವಾಯುನಾ ಸಹ ಆವಿಷ್ಟ ಭಗವಂತನಿಂದಲೂ ವಾಯುದೇವರಿಂದಲೂ ಆವಿಷ್ಟನಾದಾಗ ಕೌಶಿಕಂ ಶಂಸ ಇತ್ಯುಕ್ತ ನಿಷಣ್ಣೋ ಭೂತ್. ಆ ವಿಶ್ವಾಮಿತ್ರರಿಗೆ ಹೇಳ್ರಿ ವಿಶ್ವಾಮಿತ್ರರೇ ನಿಷ್ಕೇವಲ್ಯ ಮಂತ್ರ ಆಗ್ಲಿ ಅಂತ ತಿಳ್ಕೊಂಡು ಹೇಳಿದ ಕೂಡ್ಲೆ ಅವ್ರೇನಂದ್ರು ಇದಮನ್ನಂ ತವೇತಿ ತವೇತಿ ಸಹ ಭಗವಂತ ನಾ ಅನ್ನೋ ಮಂತ್ರಗಳು ನಿನಗೆ ಅನ್ನ ಆಗ್ಲಪ್ಪ. ಋಕ್ ಸಾಹಸ್ರಂ ಶಶಂಸಾಥ ಯಜ್ಞಾಂಗತ್ವೇನ ಭಕ್ತಿದ. ಎಷ್ಟು ಭಕ್ತಿಯಿಂದ ವಿಶ್ವಾಮಿತ್ರರ ಆ 1000 ಮಂತ್ರಗಳನ್ನು ಅಂದ್ರು ಅಂದ್ರೆ ದೇವರಿಗೆ ಅಕ್ಷರಶಃ ಅನ್ನ ಆಗೋಷ್ಟು ಭಕ್ತಿಯಿಂದ ಹೇಳಿದ್ರಂತ. ತತ್ಶ್ರುತ್ವ ತುಷ್ಟಿಮಗವತ್ ಕೇಶವೋ ವಾಯು ಸಂಯುತಃ. ಅದನ್ನ ಕೇಳಿದ ವಾಯುದೇವ ಸಹಿತನಾದ ಪರಮಾತ್ಮ ಬಹಳ ಸಂತೋಷ ಪಟ್ಟ ಅಂತ ಇಷ್ಟು. ಈಗ ಮಂತ್ರ ಬರೋಣಂತ ಹಿಂದೆ ಬರ್ರಿ 161ನೇ ಪೇಜು. ಈಗ ಸರಳ ಹೋಗ್ಬಿಡ್ತದ ವಿಷಯ. ವಿಶ್ವಾಮಿತ್ರಂ ಏತದ್ ಅಹಶ್ಯಂ ಶಿಷ್ಯಂತಂ ಇಂದ್ರ ಉಪನಿಷಸಾದ. ವಿಶ್ವಾಮಿತ್ರರು ಹೇತತ್ ಇದು ಅಹಹ. ಅಹಹ ಅನ್ನೋ ಶಬ್ದಕ್ಕೆ ಈ ಮಧ್ಯಾಹ್ನ ಕಾಲೀಯವಾದ ನಿಷ್ಕೇವಲ್ಯ ಮಂತ್ರ ಅಂತ ಅರ್ಥ. ಅದಕ್ಕೆ ಹಿಂದೆ ಹೇಳಿವದ ಇಲ್ಲೇನ್ ಮಾಡ್ಕೊಳ್ರಿ, ಅಹ ಕೆಳಗ ಒಂದು ಅಂಡರ್ಲೈನ್ ಹಾಕೊಂಡು ಬೃಹತಿ ಸಹಸ್ರ ಅಂತ ಇಷ್ಟು ಬರ್ಕೊಂಡ್ಬಿಡ್ರಿ, ಮುಗಿದು ಹೋತು, ಬಹಳ ಗದ್ಲ ಬೇಡ. ನಿಷ್ಕೇವಲ್ಯ ಅಂತ ಬರ್ಕೊಂಡು ಬೃಹತಿ ನಿಷ್ಕೇವಲ್ಯ ಶಸ್ತ್ರ ಬೃಹತಿ ಮಂತ್ರ. ಓಕೆ, ಮಂತ್ರ ಶಂಶಿಷ್ಯಂತಂ ಹೇಳುವಂತಹ ವಿಶ್ವಾಮಿತ್ರನ ಕಡೆಗೆ ಇಂದ್ರ ಉಪನಿಷಸಾದ. ಇಂದ್ರದೇವರು ಬಂದು ಕೂತ್ಕೊಂಡ್ರು. ಸರಿನಾ? ಮುಂದೆ ಹೋಗ್ಲಿಕತ್ತೀನಿ. ಸಹ ಅನ್ನಂ ಇತ್ಯಭಿವ್ಯಾಹೃತ್ಯ ಆ ವಿಶ್ವಾಮಿತ್ರರು ಏನ್ ಮಾಡಿದರು, ಇದು ನಿನಗೆ ಅನ್ನವಾಗಲಿ ಅಂತ ತಿಳಿದುಕೊಂಡು ಹೇಳಿ ಬೃಹತಿ ಸಹಸ್ರಂ ಶಶಂಸ. ಬೃಹತಿ ಸಹಸ್ರವನ್ನು ಹೇಳಿದರು. ಶಶಂಸ ಅಂದ್ರೆ ಹೇಳುವುದು. ತೇನ ಇಂದ್ರಸ್ಯ ಪ್ರಿಯಂ ಧಾಮ ಉಪೇಯಾಯ. ಆ ಹೇಳಿದ ಪುಣ್ಯದಿಂದ ಇಂದ್ರನ ಪ್ರಿಯವಾದ ಮನೆಯನ್ನು ಹೊಂದಿದ. ಅದು ಭಾಷೆದಲ್ಲಿ ಓದೋಣಂತ. ಏನ್ ಮನೆಗಿನಿ ಎಂಬುದೆಲ್ಲ ಮುಂದೆ ಓದೋಣಂತ. ಇಂದ್ರನ ಪ್ರಿಯಂ ಧಾಮ ಉಪೇಯಾಯ. ಇಂದ್ರನ ಪ್ರಿಯವಾದ ಮನೆಯನ್ನ ಹೊಂದಿದ್ದಾನೆ. ಸರಿ, ಮುಂದ ತಮಿಂದ್ರ ಉವಾಚ. ಆ ಪುಣ್ಯದ ಫಲದಿಂದ ಅವರು ಹೊಂದಿದ್ರೂ ಕೂಡ ಇಂದ್ರ ಹೇಳ್ತಾನೆ, ಋಷೇ ಪ್ರಿಯಂ ವೈ ಮೇ ಧಾಮ ಉಪಾಗಾಹ. ಹೇ ಋಷಿಯೇ, ನನ್ನ ಪ್ರಿಯವಾದ ಮನೆಯನ್ನು ನೀನು ಹೊಂದಿದ್ದೀಯಾ ಅಂತ ಹೇಳಿದ. ಅಂದ್ರೆ ಆಕ್ಚುಲಿ ಆ ಪುಣ್ಯದ ಫಲದಿಂದ ಅವರು ಹೊಂದಿದ್ರು, ಅದನ್ನೇ ಆ ಇಂದ್ರ ನೀ ನನ್ನ ಪ್ರಿಯವಾದ ಮನೆಗೆ ಬಂದಿಯಪ್ಪ ಅಂತ ಹೇಳಿದ. ಸವಾ ಋಷೇ ದ್ವಿತೀಯಂ ಶಂಸ ಇತಿ. ಮತ್ತ ಆ ಇಂದ್ರದೇವರು ಹೇಳಿದರು, ಎಲೆ ಋಷಿಗಳೇ, 2ನೇ ಸರ್ತಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ. ಸಹ ಅನ್ನಂ ಇತ್ತೇವಾಭಿವ್ಯಾಹೃತ್ಯ ಬೃಹತಿ ಸಹಸ್ರಂ ಶಶಂಸ. ಮತ್ತ ಅನ್ನವಾಗಲಿ ಅಂತಿಟ್ಟುಕೊಂಡು ಬೃಹತಿ ಸಹಸ್ರವನ್ನು ಹೇಳಿದರು. ತೇನ ಇಂದ್ರಸ್ಯ ಪ್ರಿಯಂ ಧಾಮ ಉಪೇಯಾಯ. ಅದರಿಂದ ಇಂದ್ರನ ಪ್ರಿಯವಾದ ಮನೆಯನ್ನ ಹೊಂದಿದ್ರು. ಋಷೇ ಪ್ರಿಯಂ ವೈ ಮೇ ಧಾಮ ಉಪಾಗಾಹ. ಮತ್ತೆ ಹೇಳಿದ ಇಂದ್ರ, ನನ್ನ ಮನೆಗೆ ಬಂದಿಯಪ್ಪ. ಸವಾ ಋಷೇ ತೃತೀಯಂ ಶಂಸ ಇತಿ. ಹೇ ಋಷಿಗಳೇ, 3ನೇ ಬಾರಿ ಹೇಳ್ರಿ. ಸಹ ಅನ್ನಂ ಇತ್ತೇವಾಭಿವ್ಯಾಹೃತ್ಯ ಬೃಹತಿ ಸಹಸ್ರಂ ಶಶಂಸ. ಅನ್ನ ಅಂತ ತಿಳ್ಕೊಂಡ ಅಭಿಪ್ರಾಯದಿಂದ 3ನೇ ಸರ್ತಿ ಹೇಳಿದರು. ತೇನ ಇಂದ್ರಸ್ಯ ಪ್ರಿಯಂ ಧಾಮ ಉಪೇಯಾಯ. ಅದರಿಂದ ಇಂದ್ರನ ಪ್ರಿಯವಾದ ಮನೆಗೆ ಹೊಂದಿದರು. ಮತ್ತೆ ಹೇಳ್ದ, ಋಷೇ ಪ್ರಿಯಂ ವೈ ಮೇ ಧಾಮ ಉಪಾಗಾಹ ವರಂ ತೇ ದದಾಮೀತಿ. 3ನೇ ಸರ್ತಿನೂ ನೀ ನನ್ನ ಮನೆಗೆ ಬಂದೆಪ್ಪ ಅಂತ ಹೇಳಿದ ಮೇಲೆ ನಿಂಗೊಂದು ವರ ಕೊಡ್ತೀನಿ ಅನ್ನಂತ. ಇದು ಹೊಸಾದೀಗ. 3 ಸರ್ತಿ ಬರೇ ಇದರ ಅಂದದ ಪುಣ್ಯದಿಂದ ನೀ ನನ್ನ ಮನೆಗೆ ಬಂದಿ, ನನ್ನ ಮನೆಗೆ ಹೊಂದಿದಿ ಅಂತ ಇಂದ್ರದೇವರು ಹೇಳಿ ಮುಗಿಸಿದ್ರು. ಆಮೇಲೆ ವರಂ ತೇ ದದಾಮೀತಿ, ವರ ಕೊಡ್ತೀನಿ ನಿನಗ ಅಂತಂದ್ರು. ಅಂದ್ಕೂಳೆ ಸ ಹೋವಾಚ. ಯಾಗವ್ರಂದ್ರು, ವಿಶ್ವಾಮಿತ್ರರಂತಾರೆ, ತ್ವಾಮೇವ ಜಾನೀಯಾಮ್. ನಂಗೆ ಬೇರೆ ವರ ಬೇಡ, ನಂಗೆ ನೀನೇ ಬೇಕು, ನೀ ಯಾರು ಹೇಳು ಅಂತ ಕೇಳ್ಬಿಟ್ರು. ತ್ವಾಮೇವ ಜಾನೀಯಾಮ್, ಇಂದ್ರ ನೀ ಯಾರು ಹೇಳು ಅಂತ ಕೇಳಿದ್ರು. ತಮಿಂದ್ರ ಉವಾಚ. ಆಗಿಂದ್ರ ಹೇಳ್ತಾನೆ, ಪ್ರಾಣೋವ ಅಹಮಸ್ಮಿ ಋಷೇ. ನಾ ಯಾರಂತ ಕೇಳಿಗತಿಯಲ್ಲ, ನಾ ಪ್ರಾಣ. ನಾ ಅಷ್ಟ ಪ್ರಾಣ ಅಲ್ಲ, ಪ್ರಾಣಸ್ತ್ವಂ, ನೀ ಪ್ರಾಣ. ಪ್ರಾಣ ಸರ್ವಾಣಿ ಭೂತಾನಿ, ಎಲ್ಲಾರು ಪ್ರಾಣ. ಪ್ರಾಣೋ ಹ್ಯೇಷ ಯಯೇಷ ತಪತಿ. ಈ ಸೂರ್ಯ ಅಂತರ್ಗತನಾಗಿದ್ದು ನಿದ್ದು ಬೆಳಕು ಕೊಡ್ತಾನಲ್ಲ, ಅವನೇ ಪ್ರಾಣನೇ. ಸ ಏತೇನ ರೂಪೇಣ ಸರ್ವಾದಿಶೋ ವಿಷ್ಟೋ ಅಸ್ಮಿ. ಈ ರೂಪದಿಂದ ನಾನು ಎಲ್ಲ ಕಡೆಗೆ ತುಂಬಿಕೊಂಡಿದ್ದೇನೆ. ತಸ್ಯ ಮೇ ಅನ್ನಂ ಮಿತ್ರಂ ದಕ್ಷಿಣಂ. ನನಗೆ ಅನ್ನಕ್ಕೆ ಅಭಿಮಾನಿನಿಯಾದ ರಮಾದೇವಿಯು ಮಿತ್ರ, ಫ್ರೆಂಡ್ ಆಗಿದ್ದಾಳ. ಲಕ್ಷ್ಮೀದೇವಿನ ಏನ್ ಕರೆದಾನ ಪರಮಾತ್ಮ? ಮಿತ್ರ, ಫ್ರೆಂಡು. ತದ್ವೈಶ್ವಾಮಿತ್ರಂ ಏಷ ತಪನ್ನೇವಾಸ್ಮಿ. ಇದು ಈ ಬೃಹತಿ ಸಹಸ್ರಕ್ಕೆ ವೈಶ್ವಾಮಿತ್ರ ಅಂತ ಕರೀತಾರೆ. ಏಷ ತಪನ್ನೇವಾಸ್ಮಿ ಇತಿ ಹೋವಾಚ. ನಾನು ಹಿಂಗೆ ಸೂರ್ಯಾಂತರ್ಗತನಾಗಿ ಬೆಳಗತಾನೇ ಇದ್ದೀನಿ ಅಂತ ಹೇಳಿಬಿಟ್ಟ. ಸರಿ, ಬರ್ರಿ ಭಾಷ್ಯ ತಗೊಳ್ರಿ.
ಅನ್ಯ ದೇವತಾ ವಿಷಯತ್ವೇನ ಪ್ರತೀಯಮಾನ ಅಭಿರುಚಃ. ಮೇಲ್ ನೋಡ್ಲಿಕ್ಕೆ ಬೇರೆ ದೇವತೆಗಳ ವಿಷಯವನ್ನ ಹೇಳಿಗತ್ತದ ಅಂತ ಅನಿಸಿದ್ರೂ ಕೂಡ ಭಗವದ್ ವಿಷಯ ಏವ ಮುಖ್ಯತಃ, ಮುಖ್ಯವಾಗಿ ಭಗವಂತನ ವಿಷಯವನ್ನೇ ಹೇಳ್ತದೆ. ಮೇಲ್ ನೋಡ್ಲಿಕ್ಕೆ ಇಂದ್ರ ಚಂದ್ರ ಅಂತ ಹಿಂಗೆ ಕಾಣಿಸ್ತಿರ್ತದೆ, ಅದಕ್ಕೆ ಅದನ್ನು ತಗೋಬೇಡ್ರಿ, ಪರಮಾತ್ಮನೇ ತಗೊಳ್ರಿ. ತದನಂತರಂ ಭಗವಂತನ ಹೇಳಿ ಆದ ಮೇಲೆ ವಾಯು ವಿಷಯ ಅಶ್ಚ, ವಾಯುದೇವರನ್ನು ಹೇಳ್ತದ ಆ ಮಂತ್ರ. ತಸ್ಮಾತ್, ಆದ್ದರಿಂದ ಬೃಹತಿ ಸಹಸ್ರಂ ಸರ್ವಂ ಮುಖ್ಯತೋ ನಾರಾಯಣಸ್ಯ ಅನ್ನಂ. ಬೃಹತಿ ಸಹಸ್ರವು ಎಲ್ಲವೂ ಮುಖ್ಯವಾಗಿ ನಾರಾಯಣನ ಅನ್ನವಾಗಿದೆ. ತದಾಜ್ಞೆಯ ವಾಯುಶ್ಚ, ಆ ಭಗವಂತನ ಆಜ್ಞೆಯಿಂದಲೇ ವಾಯುದೇವರಿಗೂ ಕೂಡ ಅದು ಅನ್ನವಾಗಿದೆ. ತಸ್ಮಾತ್, ಆದ್ದರಿಂದ ತತ್ಶಂಸನೇನ, ಆ ಬೃಹತಿ ಸಹಸ್ರವನ್ನ ಹೇಳುವುದರಿಂದ ಭಗವಾನ್ ವಾಯುಶ್ಚ, ಭಗವಂತನು ಹಾಗೂ ವಾಯುದೇವರು ಅತಿ ಪ್ರಿಯೇತೆ ಇತಿ ದರ್ಶಯತಿ, ಅತಿ ಪ್ರಿಯವಾಗ್ತದ ಅವರಿಗೆ ಅಂತ ಹೇಳಿ ತೋರಿಸಗತ್ತದ. ವಿಶ್ವಾಮಿತ್ರಂ ಹೇತದ ಅಹಶ್ಯಂ ಶಿಷ್ಯಂತಂ ಇತ್ಯಾದಿನ, ಈ ಮೊದಲೇ ಮಂತ್ರ ಓದ್ಕೊಂಡ್ ಬಂದ್ವಲ್ಲ, ಅಲ್ಲಿಂದ ಏನ್ ಹೇಳಿ ಹೊರಟದ, ಈ ಮಂತ್ರ ಹೇಳುವುದರಿಂದ ವಾಯುದೇವರಿಗೂ ಹಾಗೂ ಪರಮಾತ್ಮನಿಗೂ ಬಹಳ ಪ್ರೀತಿ ಆಗ್ತದ ಅಂತ ತಿಳಿಸಿಗತ್ತಾರ. ಸರಿನಾ? ಈಗ ನಾವು ತೆಳಗೆ ಬರೋಣಂತ. ಈಗ ದ್ವಿತೀಯ ವಾರಂ ಶಂಸೇತಿ, ಯಾಕಂದ್ರೆ ಅದು ಮುಗಿದ ನಮ್ಮ ಭಾಷೆ. ಈಗ ಸೃಷ್ಟಿ ಮಗಮತ್ ಮುಗಿದು ಹೋಗ್ಬಿಟ್ಟದ ಅಲ್ಲಿ ತನಕ. ಈಗ ಕೇಶವ ವಾಯು ಸಂಹಿತ ಆಯಿತು. ದ್ವಿತೀಯ ವಾರಂ ಶಂಸೇತಿ, ಎರಡನೇ ಸರ್ತಿ ಹೇಳ್ರಿ ಅಂತ ಹೇಳಿದರು. ಎರಡನೇ ಸರ್ತಿ ಹೇಳ್ರಿ ಅಂತ ಅಂದ್ಕೊಳ್ಳೆ ಮತ್ತ ಪ್ರಾಹತಂ ಚ ಜನಾರ್ದನ ಹೇಳಿದರು. ಪ್ರೀತ್ಯೈವ ಶಕ್ರವಾವಿಷ್ಟ ವಿಶ್ವಾಮಿತ್ರ ಶಶಂಸ ತತ್, ಆ ಇಂದ್ರನಲ್ಲಿ ಆವಿಷ್ಟನಾದ ಜನಾರ್ದನ ಹೇಳ್ತಾನ, ನನ್ನ ಪ್ರೀತಿಗಾಗಿ ಹೇಳು ಅಂತ. ಸರಿ ಅಂತ ಮತ್ತೆ ಹೇಳಿದರು. ಅತಿಪ್ರಿಯತ್ವಾತ್ ಭಗವಾನ್ ಪುನರಪ್ಯಾಹ ಕೌಶಿಕಂ, ಮತ್ತೆ ಹೇಳಿದ್ರಂತ ಅತಿ ಪ್ರಿಯವಾದ್ರಿಂದ. ತೃತೀಯಂಚ ಶಶಂಸಾದೌ ವಿಷ್ಣೋರನ್ಯಂ ಪ್ರಕಲ್ಪ್ಯತತ, ಮೂರನೇ ಸರ್ತಿ ಹೇಳಿದ್ರು ಭಗವಂತನಿಗೆ ಇದು ಅನ್ನವಾಗಲಿ ಅಂತ ತಿಳಿದುಕೊಂಡು. ತಥೋ ಅತಿತುಷ್ಟೋ ಭಗವಾನ್ ದದಾಮಿ ವರಮಿತ್ಯಮಂ ಊಚೆ, ಅದರಿಂದ ಪ್ರೀತನಾಗಿರುವಂತಹ ಪರಮಾತ್ಮನು ಆಯಿತು, ನಿಮಗೆ ನಾನೇನ್ ಕೊಡ್ತೀನಿ ಅಂದ್ರೆ ವರ ಕೊಡ್ತೀನಿ ಅಂತ ಹೇಳಿದ. ಸರಿ ಆಯ್ತಾ? ಸ ಪ್ರಥಮೇ ತ್ವೇವ ನಿಜ ಸಾಲೋಕ್ಯಮೀಶ್ವರ. ನಾವು ಮೂಲ ಓದುವಾಗ ಏನಾಗಿತ್ತು ಅಂದ್ರೆ, ನನ್ನ ಮನೆ ಸಿಕ್ತು, ನನ್ನ ಮನೆಗೆ ಬಂದಿ ಅಂತ ಹಿಂಗೆ ಹೇಳ್ಯಾನದು. ಪ್ರಿಯಂ ಧಾಮ ಉಪಾಗಾಹ ಅಂತ ಅದಕ್ಕೆ ಆಚಾರ ಸ್ಪಷ್ಟಪಡಿಸ್ತಾರೆ. ಮೂರೂ ಬಾರಿಯೂ ಮನೆಗೆ ಬಂದಿ ಅಂದ್ರೆ ಏನರ್ಥ? ಅದಕ್ಕೆ ಇರೋದು ಒಂದ್ ಮನಿ ಅದ, ಮೂರು ಸಲ ಯಾಕೆ ಹೇಳ್ಬೇಕು ಅಂದ್ರೆ ಅಲ್ಲ. ಮೊದಲನೇದ್ದು ಸಾಲೋಕ್ಯ. ಮೊದಲನೇ ಸರ್ತಿ ವಿಶ್ವಾಮಿತ್ರರು ಬೃಹತಿ ಸಹಸ್ರವನ್ನು ಹೇಳಿದಾಗ ಪರಮಾತ್ಮ ಪ್ರೀತನಾಗಿ ಸಾಲೋಕ್ಯ ಮೋಕ್ಷ ಕೊಟ್ಟ ಅವರಿಗೆ. ಎರಡನೇ ಬಾರಿ ಹೇಳಿದಾಗ ಸಾಮೀಪ್ಯವನ್ನ ಕೊಟ್ಟಿದ್ದಾನೆ. ಮೂರನೇ ಬಾರಿ ಹೇಳಿದಾಗ ಏನ್ ಮಾಡಿದ ಅಂತಂದ್ರ ತನ್ನ ಅಂತಃಪುರದಲ್ಲಿ ಪ್ರವೇಶವನ್ನ ಕೊಟ್ಟಿದ್ದಾನಂತೆ. ತಿಳಿತಾ ಏನಂತ ಹೇಳಿದ್ದು? ಋಷಿಗಳಿಗೆ, ಹೌದೌದು, ವಿಶ್ವಾಮಿತ್ರರಿಗೆ. ಈಗ ಇಂದ್ರಾವಿಷ್ಟನಾಗಿರುವಂತಹ ವಾಯುದೇವರು ಹಾಗೂ ಪರಮಾತ್ಮ ಕುಳಿತುಕೊಂಡು ಕೇಳಿಗತ್ತಾರೆ. ಏನಂತ? ವಿಶ್ವಾಮಿತ್ರರು ಹೇಳುವಂತಹ ಬೃಹತಿ ಸಹಸ್ರವನ್ನು ಕೇಳುತ್ತಿದ್ದಾರೆ. ಆ ಬೃಹತಿ ಸಹಸ್ರ ಕೇಳ್ತಾ ಇರುವಾಗ ತೃಪ್ತರಾಗಿ ಮೊದಲನೇ ಸರ್ತಿ ಹೇಳಿದ್ರು, ನಮ್ಮ ಮನಿಗ್ ಬಾ ಅಂದ್ರ ಸಾಲೋಕ್ಯ ಮೋಕ್ಷ ಸಿಗಲಿ, ವಿಶ್ವಾಮಿತ್ರ ನಿನಗೆ ಸಾಲೋಕ್ಯ. ಎರಡನೇ ಬಾರಿ ಹೇಳಿದ್ರು ಸಾಮೀಪ್ಯ ಸಿಗಲಿ, ಬರೇ ಸಾಲೋಕ್ಯ ಅಂದ್ರೆ ಪರಮಾತ್ಮ ಇರೋ ಊರ್ನಾಗ ಇದ್ಬಿಟ್ರೆ ನಮ್ಮ ಮನಿ ಹತ್ರ ಬಾ ಅಂತ. ಮೂರನೇ ಅಂತ ಹೇಳಿದ್ರು ಪ್ರಿಯಂ ಧಾಮ ಉಪಾಗಾಹ, ನನ್ನ ಅಂತಃಪುರದಲ್ಲಿ ನಿನಗೆ ಪ್ರವೇಶವಾಗಲಿ. ಅರ್ಥ ಆಯ್ತಾ? ವರಂ ದದಾಮಿ ಇತ್ಯುಕ್ತ 163ನೇ ಪುಟ. ಸ ಮುನಿಪ್ರಾಹ ಜನಾರ್ದನಂ, ವರ ಕೊಡ್ತೀನಿ ಅಂತ ಹೇಳಿದ ಕೂಡಲೇ ಪರಮಾತ್ಮ ಹೇಳಿದ, ಸಮ್ಯಕ್ ತ್ವಾಮೇವ ಜಾನೀಯಾಮಿತಿ ಮೋಕ್ಷೇ ಸುಖೋಚ್ಯತಾಮಿಚ್ಛಂ ತಂ ಪ್ರಾಹ ಭಗವಾನ್ ಇಂದ್ರಸ್ಥೋ ವಾಯು ಸಂಯುತಃ. ಸಮ್ಯಕ್ ತ್ವಾಮೇವ ಜಾನೀಯ, ಪರಮಾತ್ಮ ನೀ ವರ ಕೊಡೋದಾದ್ರೆ ನಿನ್ನ ಚಲೋತ್ನೇ ತಿಳ್ಕೊಬೇಕು. ನಂಗೆ ಬೇರೆ ಏನ್ ಬೇಡ, ವರ ಬೇಡ, ನೀ ಮೋಕ್ಷ ಕೊಡ್ತೀಯೋ ಅಲ್ಲಿ ಬರ್ತದೆ ಬೇಡ, ನಂಗೆ ನಿನ್ ಬಗ್ಗೆ ಸರಿಯಾದ ಜ್ಞಾನ ಆಗಬೇಕು. ಯಾಕಂದ್ರೆ ಮೋಕ್ಷೆ ಸುಖೋಚ್ಛತಾಂ ಇಚ್ಛನ್, ಮೋಕ್ಷದಲ್ಲಿ ಸುಖಾಧಿಕ್ಯವನ್ನ ಬಯಸಿ ನಿನ್ನನ್ನೇ ತಿಳಿಯುತ್ತೇನೆ ಅಂತ ಹೇಳಿದರು. ಸೊ ನಾವೀಗೇನು ಓದ್ಕೊಂಡು ಬಂದ್ವಿ, ಏನಾಯಿತು ಅಂತಂದ್ರೆ 25 ದಿನಗಳ ಕಾಲ ನಡೆಯುವಂತಹ ಮಹಾವ್ರತದ ಯಜ್ಞದ 25ನೇ ದಿನದ ಪ್ರಾತಃ ಸವನ ಮುಗಿಸಿ ಮಾಧ್ಯಾಹ್ನ ಸವನದಲ್ಲಿ ಮರುತ್ವತೀಯ ಶಸ್ತ್ರ ಶಂಸನ ಆದ ಮೇಲೆ ನಿಷ್ಕೇವಲ್ಯ ಶಸ್ತ್ರವನ್ನು ಹೇಳಲಿಕ್ಕೆ ಹೊರಟಿರುವಾಗ ವಿಶ್ವಾಮಿತ್ರರು ಇಂದ್ರದೇವರು ಹತ್ತಿರದಲ್ಲಿ ಬಂದು ಕುಳಿತರು. ಇವರು ಭಕ್ತಿಯಿಂದ ಪರಮಾತ್ಮನನ್ನ ವಾಯುದೇವರನ್ನ ಸ್ಮರಣೆ ಮಾಡಿದರು. ಆಗ ಇಂದ್ರದೇವರ ಒಳಗೆ ವಾಯುದೇವರು ಹಾಗೂ ಪರಮಾತ್ಮ ಪ್ರವೇಶ ಮಾಡಿದರು.
ಅಲ್ಲಿ ಕುಳಿತುಕೊಂಡಾಗ ಶಂಸನ ಮಾಡಿದ್ರು, ನಿಷ್ಕೇವಲ್ಯ ಶಂಸನ ಮಾಡಿದ್ರು. ಹೇಳಿದ ಕೂಡಲೇ ಪ್ರೀತನಾಗಿ ಇನ್ನೊಂದ್ಸರ್ತಿ ಹೇಳು, ಇನ್ನೊಂದ್ಸರ್ತಿ ಹೇಳು ಅಂತ 3 ಸರ್ತಿ ಹೇಳಿಸ್ಕೊಂಡ್ರು. 3 ವರ ಕೊಟ್ರು. ಏನು ಅಂದ್ರೆ, ಮೊದಲನೇದು ಭಗವಂತನ ಸಾಲೋಕ್ಯ, ಎರಡನೇದು ಸಾಮೀಪ್ಯ, ಮೂರನೇದು ಅಂತಃಪುರ ಪ್ರವೇಶ, ಅಂದ್ರೆ ಭಗವಂತನ ಮೈನ ಪ್ರವೇಶ. ಈ 3ಅನ್ನ ಕೊಟ್ಟ ಮೇಲೆ ನಿಂಗೆ ಏನ್ ವರ ಬೇಕು ಕೇಳು ಅಂತ ಹೇಳಿದ್ರಂತ. ಕೊಟ್ಟಾದ್ಮೇಲೆ ಮತ್ತೇನ್ ಬೇಕು ಅಂತ, ನಂಗೆ ಇನ್ನೇನ್ ಬೇಡ, ನೀ ಯಾರು ಅಂತ ನಂಗೆ ಹೇಳು ಅಂತ ಕೇಳಿದಂತೆ. ಅಲ್ರಿ ಯಜಮಾನ ಇಂದ್ರ ಕರೆದವನ ಕಾರ್ಯಕ್ರಮಕ್ಕೆ ಬಂದು ಯಜಮಾನ್ ಮುಂದೆ ನಿಂತ್ಕೊಂಡು ನೀವ್ ಯಾರೇ ಯಜಮಾನ್ರ ಅಂತ ಹೇಳಿದ್ರೆ, ಯಜಮಾನನ್ ಮುಂದೆ ನಿಂತ್ಕೊಂಡು ನೀವ್ಯಾರ್ರಿ ಯಜಮಾನ್ರ ಅಂತ ಕೇಳಿ, ಅಲ್ಲೋ ನಾನೇ ಕರೆದದ್ದು ಸುಮ್ಕೂಡ ಹಿಂಗ ಬರೀ ಎಲ್ಲ ಕೂತು ಕಣ್ಕೊಂಡವ್ರಲ್ಲ ಹೆಂಗ ಹೇಳಿದ್ರೆ ಏನ್ ಮಾಡೋದು ಅಂತಂದ್ರೆ, ಅದಕ್ಕೆ ನೀ ಯಾರು ಅಂತ ಕೇಳ್ದ. ನೀ ಯಾರು ಅಂತ ಯಾಕೆ ಕೇಳ್ತಾನಂದ್ರೆ, ಅವರ ಮುಖದಲ್ಲಿ ತೇಜಸ್ ಏನ್ ಕಾಣ್ತಾ ಇದೆಯೋ ಇದು ಇಂದ್ರನ ತೇಜಸ್ಸಲ್ಲ, ಇದು ಸಾಧಾರಣ ತೇಜಸ್ಸಲ್ಲ, ಇದು ಅಸಾಧಾರಣವಾದ ತೇಜಸ್ಸದ. ನೀ ಯಾರು ಅಂತ. ಅಲ್ರಿ ಒಳಗಿದ್ದವ ಪರಮಾತ್ಮ ಅಂತ ವಿಶ್ವಾಮಿತ್ರರಿಗೆ ಗೊತ್ತಿಲ್ಲೇನೋ? ಗೊತ್ತದ. ಮತ್ ಗೊತ್ತಿದ್ದು ಯಾಕೆ ಕೇಳಿದ್ರು ಅಂದ್ರೆ, ವಿಶ್ವಾಮಿತ್ರರು ತಾವು ತಿಳ್ಕೊಂಡಿರೋ ಜ್ಞಾನಕ್ಕಿಂತಲೂ ಭಗವಂತನ ಬಾಯಿಯಿಂದ, ವಾಯುದೇವರ ಬಾಯಿಯಿಂದ ಕೇಳಿದಾಗ ಜ್ಞಾನಾಧಿಕ್ಯವಾಗ್ತದೆ. ಸರಿ, ಜ್ಞಾನಾಧಿಕ್ಯವಾದ್ರೆ ಏನಾಗ್ತದೆ ಅಂದ್ರೆ ಸುಖಾಧಿಕ್ಯ ಆಗ್ತದೆ. ಎಲ್ಲಿ? ಮೋಕ್ಷದಲ್ಲಿ. ಹಾಗಾದ್ರೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳುವುದರಿಂದ ಏನ್ ಲಾಭ ಆಗ್ತದೆ ಅಂದ್ರೆ ಮೋಕ್ಷದಲ್ಲಿ ಸುಖಾಧಿಕ್ಯವಾಗ್ತದ ಅನ್ನೋ ಉದ್ದೇಶದಿಂದ ಮತ್ತೆ ಕೇಳ್ತಾರ, ಇನ್ನೊಂದ್ಸಲ ಹೇಳ್ರಿ, ಏನ್ ನೀ ಯಾರು ಅಂತ ಹೇಳ್ರಿ ಅಂತ ಕೇಳಿದ್ರು. ಇಷ್ಟು ನಾವು ಹುಡ್ಕೊಂಡ್ ಬಂದ್ವಿ. ಸರಿ ನೋಡ್ರಿ, ಸಮ್ಯಕ್ ತ್ವಾಮೇವ ಜಾನೀಯಾಮಿತಿ ಮೋಕ್ಷೇ ಸುಖೋಚ್ಛತಾಂ ಇಚ್ಛನ್ ತಂ ಪ್ರಾಹ ಭಗವಾನ್ ಇಂದ್ರಸ್ತಃ ವಾಯು ಸಂಯುತಃ. ತಂ ಆ ವಿಶ್ವಾಮಿತ್ರರನ್ನ ಕುರಿತು ವಾಯು ಸಂಯುತಃ ಇಂದ್ರಸ್ತಃ ಭಗವಾನ್, ವಾಯುದೇವರಿಂದ ಕೂಡಿಕೊಂಡಿರುವಂತಹ ಇಂದ್ರನಲ್ಲಿದ್ದ ಭಗವಾನ್ ಪರಮಾತ್ಮ ಹೇಳ್ತಾನೆ, ಸರ್ವನಾಮ ಅಹಮಸ್ಮಿ ಏಕ ಇತಿ ಜ್ಞಾನಂ ಮಮೋತ್ತಮಂ. ನನ್ನ ಬಗ್ಗೆ ಉತ್ತಮ ಜ್ಞಾನ ತಿಳಿಬೇಕಲ್ಲ, ಇನ್ನೂ ಹೆಚ್ಚು ತಿಳ್ಕೋಬೇಕಲ್ಲ. ಸರ್ವನಾಮ ಅಹಮಸ್ಮಿ ಏಕ ಇತಿ, ಎಲ್ಲಾ ನಾಮಗಳಿಂದಲೂ ನಾನೇ ಕರೆಸಿಕೊಳ್ತೇನೆ. ಸರ್ವನಾಮ, ಜಗತ್ತಿನಲ್ಲಿ ನನ್ನನ್ನು ಹೇಳದೇ ಇರುವಂತಹ ಒಂದು ನಾಮ ಇದೆ ಅಂತ ತಿಳಿಬೇಡ. ತಿಳಿತಾ? ಯಸ್ಮಾತ್ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವಚ. ಯಾಕ ಸರ್ವನಾಮತ್ವ ಬಂತು ಅಂದ್ರೆ, ಸರ್ವಗುಣತ್ವ ಬರಬೇಕಾದ್ರೆ ಸರ್ವನಾಮತ್ವ ಬರಬೇಕು. ಎಲ್ಲಾ ನಾಮಗಳು ಭಗವಂತನನ್ನ ಹೇಳಿಕ್ ಶುರು ಮಾಡ್ತಾವ ಅಂತ ಆದ್ರೆ ಆಗ ಆಯಾ ಗುಣಗಳಿಂದ ಬರುವಂತಹ ನಾಮಗಳಿಂದ ಬರುವಂತಹ ಗುಣಗಳೆಲ್ಲವೂ ಭಗವಂತನಲ್ಲಿ ಬರುತ್ತವೆ. ಆಯ್ತಾ? ಮುಂದೆ ನೋಡ್ರಿ ಏನಂತಾರ. ಅಲ್ರಿ ಈಗ ನೀವು ಹಿಂಗ್ ಹೇಳಿದ್ರಿ, ಈಗ ಏನ್ ಹೇಳಿದ್ರಿ, ಭಗವಂತನು ಎಲ್ಲ ನಾಮ ಉಳ್ಳವನು ಅಂತ ತಿಳಿಬೇಕು. ಯಾಕ ಅಂದ್ರೆ ಎಲ್ಲಾ ನಾಮಗಳಿಂದ ಬರುವ ಗುಣಗಳು ಅವನಿಗವ ಅಂತ. ಹಂಗಿದ್ರೆ ಮತ್ತ ದುಃಖಿ, ಬದ್ಧ, ಅವರ ಅನ್ನೋ ಶಬ್ದಗಳು ಅವು ದೋಷಗಳನ್ನು ಹೇಳುವಂತಹ ನಾಮಗಳು. ಮತ್ತು ದೋಷಗಳನ್ನು ಹೇಳುವ ನಾಮಗಳನ್ನು ಪರಮಾತ್ಮನಲ್ಲಿ ಹೇಳಿದಾಗ ಅವನಿಗೂ ದೋಷ ಬರ್ತದೇನು ಅಂದ್ರೆ, ಅದಕ್ಕೆ ಶ್ರೀಮದಾಚಾರ್ಯ ಮುಂದಿನ ವಾಕ್ಯ, ನಹಿ ದೋಷಾಭಿದಾಯಿನಿ ವಿಷ್ಣೋರ್ನಾಮಾನಿ ಕಾನಿಚಿತ. ಎಂದೂ ಭಗವಂತನನ್ನು ತಿಳಿಸುವ ನಾಮಗಳಿಗೆ ದೋಷಾಭಿದಾಯಕತ್ವ ಇಲ್ಲ, ಅವು ದೋಷ ಹೇಳ್ತಾವ ಅಂತ ತಿಳಿಬೇಡ್ರಿ. ನಹಿ ದೋಷ ಅಭಿದಾಯಿನಿ, ದೋಷವನ್ನ ಅಭಿದಾನ ಅಂದ್ರೆ ಹೇಳುವುದು, ಹೇಳುವಿಕೆ ಅಂತನ್ನೋದು ವಿಷ್ಣೋರ್ ನಾಮಾನಿ ಕಾನಿಚಿತ, ಯಾವ ನಾಮಗಳೂ ಇಲ್ಲ. ಯಾಕ? ಅದೋಷತ್ವಾತ್ ಮಹಾವಿಷ್ಣೋ ನ ಸಾಮಾನ್ಯ ವಚಾಂಸಪಿ. ಅದೋಷತ್ವಾತ್, ಯಾವುದೇ ತರಹದ ದೋಷಗಳು ಇಲ್ಲ. ಯಾರಿಗೆ? ಭಗವಂತನಿಗೆ. ಸಾಮಾನ್ಯ ವಚಾಂಸಪಿ ಅಷ್ಟೇ ಅಲ್ಲ, ಸಾಮಾನ್ಯ ಮಾತುಗಳು ಇಲ್ಲ ದೇವರನ್ನ ಹೇಳುವಂತಹದ್ದು. ಗುಣವೇ ಹೇಳಬೇಕು, ದೋಷ ಅಂತರೂ ಪರಮಾತ್ಮನಲ್ಲಿ ಇಲ್ಲವೇ ಇಲ್ಲ. ಆಮೇಲೆ ಸಾಮಾನ್ಯ ಮಾತುಗಳು ಇಲ್ವೇ ಇಲ್ಲ. ಹೇಳಿದ್ರೆ ಗುಣವನ್ನೇ ಹೇಳಬೇಕೆ ಹೊರತಾಗಿ ಬೇರೆದಿಲ್ಲ. ಅರ್ಥ ಆಯ್ತಾ ಈಗೇನಂತ ಹೇಳಿದ್ದು? ಓಕೆ, ಮುಂದ ಸರ್ವೋತ್ತಮ ಗುಣತ್ವ ಗುಣಾತ್ಮತ್ವಾತ್ ಸದಾ ನಾರಾಯಣಸ್ಯ ಹಿ ಸರ್ವೋತ್ತಮ ಗುಣಾನೇನ ನಾಮಾನ್ಯ ಚಕ್ಷತೆ ಹರೇಹೇ. ಸರ್ವೋತ್ತಮವಾದ ಗುಣಸ್ವರೂಪನಾದದ್ದರಿಂದ, ಇಲ್ಲಿ ಆತ್ಮ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ. ಸರ್ವೋತ್ತಮ ಗುಣಾತ್ಮಕತ್ವಾತ್, ಸರ್ವೋತ್ತಮ ಗುಣಸ್ವರೂಪನಾದರಿಂದ ಸದಾ ನಾರಾಯಣಸ್ಯ, ಯಾವಾಗಲೂ ನಾರಾಯಣನಿಗೆ ಸರ್ವೋತ್ತಮ ಗುಣಾನೇನ ನಾಮಾನಿ ಆಚಕ್ಷತೆ, ಎಲ್ಲ ಸರ್ವೋತ್ತಮವಾದ ಗುಣಗಳನ್ನೇ ಈ ನಾಮಗಳು ಹೇಳುತ್ತವೆ, ಬೇರೇನಿಲ್ಲ. ಆಯ್ತಾ? ಹಂಗಾರೆ ವಿಶ್ವಾಮಿತ್ರರು ಇಂದ್ರಾವಿಷ್ಟನಾದ ಪರಮಾತ್ಮನಿಗೆ ಕೇಳಿದರು, ನಿನ್ನ ಬಗ್ಗೆ ನನಗೆ ಹೆಚ್ಚಿನ ಜ್ಞಾನ ಆಗ್ಬೇಕಾಗಿದೆ, ಅದಕ್ಕೆ ಯಾರು ನೀನು ಅಂತ ಕೇಳಿದರು. ನಿನ್ನ ಚಂದ ತಿಳ್ಕೋಬೇಕು ಅಂತ. ನನ್ನ ಚಂದ ತಿಳ್ಕೋಬೇಕು ಹೋದಲ್ಲೋ, ಮೊದ್ಲೇ ತಿಳ್ಕೊ ಏನ್ ಚಂದಾಗಿ, ಎಲ್ಲಾ ನಾಮದಿಂದ ನಾನೇ ಕರ್ಸ್ಕೋತೀನಿ ಅಂತ. ಎಲ್ಲಾ ನಾಮಗಳಿಂದ ನೀನೇ ಕರ್ಸ್ಕೋತೀನಿ ಅನ್ನೋದ್ರಿಂದ ಏನು ನಿನ್ ಬಗ್ಗೆ ಏನ್ ಚಂದ ತಿಳ್ಕೊಂಡಂಗಾಯ್ತು ಅಂದ್ರೆ, ಎಷ್ಟೆಷ್ಟು ನಾಮಗಳವ ಅಷ್ಟಷ್ಟು ಗುಣ ಅವ.
ಅಷ್ಟಷ್ಟು ಗುಣಗಳು ನನ್ನಲ್ಲೇ ಅಂತ ತಿಳ್ಕೊ. ಅಲ್ಲಪ್ಪ ಸ್ವಾಮಿ ಎಲ್ಲಾ ನಾಮಗಳನ್ನು ತಿಳ್ಕೊ ಅಂದಾಗ ದೋಷವನ್ನು ಹೇಳುವ ಶಬ್ದಗಳು ಬಂದ್ರೆ ನಮಗ ಮತ್ ನಿನ್ನಲ್ಲಿ ದೋಷ ಕಂಡ್ರೆ ಭಗವಂತನನ್ನ ಹೇಳೋ ಕಾಲಕ್ಕೆ ಯಾವ ನಾಮಗಳು ದೋಷವನ್ನು ಹೇಳಂಗೇ ಇಲ್ಲ. ಯಾಕಂದ್ರೆ ಸ್ವತಃ ಅವ ದೋಷ ದೂರ. ಈಗ ಅವನಲ್ಲಿ ದೋಷ ಇದ್ರ ಎಲ್ಲೋ ದೋಷವಾಚಕ ಶಬ್ದಗಳು ಅವನಿಗೆ ಬಂದು ಹೇಳಿದ್ರೆ ಓಕೆ ಅನ್ಬೇಕು. ಅವ ಇಲ್ಲೇ ಇಲ್ಲ. ಹಂಗಾಗಿ ಏನಾಯ್ತು ಅಂದ್ರೆ ಭಗವಂತನನ್ನ ತಿಳಿಸುವಂತಹ ಯಾವುದೇ ನಾಮವೂ ದೋಷವಾಚಿಯಾಗಿಲ್ಲ, ಸಾಮಾನ್ಯವಾಚಿಯಾಗಿಲ್ಲ. ಗುಣಗಳನ್ನೇ ಹೇಳುತ್ತವೆ ಹೊರತಾಗಿ ಬೇರೆದನ್ನಲ್ಲ. ಅಂದಮೇಲೆ ಸರ್ವೋತ್ತಮ ಗುಣಸ್ವರೂಪನಾದ ನಾರಾಯಣನಿಗೆ ಸರ್ವೋತ್ತಮ ಗುಣಗಳನ್ನೇ ಹೇಳುತ್ತವೆ. ಓಕೆ, ಈಗ ಮುಂದೆ ಹೋಗೋಣಂತ. ಯಾವಜ್ಞಾನೇನ ಮೋಕ್ಷ ಸ್ಯಾತ್ ತಾವದ್ ಜ್ಞಾತ್ವಾಪಿ ಕೌಶಿಕಃ. ಎಷ್ಟು ಜ್ಞಾನವಾದರೆ ಮೋಕ್ಷವಾಗಬೇಕೋ ಅಷ್ಟನ್ನ ಕೌಶಿಕಃ ವಿಶ್ವಾಮಿತ್ರರು ತಿಳಿದಿದ್ರೂ ಕೂಡ ಅಧಿಕ ಜ್ಞಾನ ಲಬ್ಧ್ಯರ್ಥಂ ಮೋಕ್ಷೆ ಅಧಿಕ ಸುಖಾಪ್ತಯೇ, ಹೆಚ್ಚಿನ ಜ್ಞಾನ ಆಗ್ಲಿ ಹೆಚ್ಚಿನ ಮೋಕ್ಷ ಸುಖ ಆಗ್ಲಿ ಅಂತ ತಿಳ್ಕೊಂಡು ಜಾನೀಯಾಂ ತ್ವಾಮಿತಿ ಪ್ರಾಹ, ನೀನ್ ತಿಳ್ಕೋತೀನಿ ಅಂತ ಹೇಳಿದ್ರು. ತಸ್ಮಾ ಸ ಕೇಶವ, ಅದಕ್ಕೆ ಭಗವಂತ ಹೇಳಿದ ಇಂದ್ರ ವಿಷ್ಟ ಪ್ರಾಣನಾಮ ತಥಾ ಅನ್ಯಾಶ್ಚಾಭಿಧ ಪ್ರಭು. ಇಂದ್ರನಲ್ಲಿ ಪ್ರವೇಶ ಮಾಡಿರುವಂಥವನು ನೀ ಯಾರು ಅಂತ ಕೇಳಿದ ಪ್ರಾಣೋವ ಅಹಮಸ್ಮಿ ಋಷಿ, ನನ್ನ ಹೆಸರು ಪ್ರಾಣ ಅಂತ ಹೇಳಿದ. ಸರ್ವನಾಮಗಳು ನಮಗವ ಅಂತ ತಿಳಿಸ್ಲಿಕ್ಕೆ ಒಂದು ದೃಷ್ಟಾಂತತ್ವೇನ ಪ್ರಾಣನಾಮ ಹೇಳಿದ. ತಥಾ ಅದೇ ರೀತಿಯಾಗಿ ಅನ್ಯಾಶ್ಚ ಅಭಿದಾಹ ಪ್ರಭು, ಇನ್ನು ಬೇರೆ ಹೆಸರುಗಳನ್ನು ಹೇಳಿದ್ದಾನೆ. ಪ್ರಾಣ ಯಾಕಂದ ಅಂದ್ರೆ ಪ್ರಕೃಷ್ಟ ಆನಂದ ರೂಪತ್ವಾತ್ ಪ್ರಾಣ ಇತ್ಯಭಿಧೀಯತೆ. ಶ್ರೇಷ್ಠವಾದ ಆನಂದ, ನಿನ್ನೆ ಮೊನ್ನೆ ಹೇಳಿನಿ, ಅಪರಾಧೀನವಾದ ಆನಂದದ ಅಂತ ಅನ್ನೋದಕ್ಕನ ಅದಕ್ಕೇನ್ ಕರೀತಾರ? ಪ್ರಾಣ ಅಂತ ಕರೀತಾರ ಭಗವಂತನಿಗೆ. ಮತ್ತೆ ಪ್ರಾಣೋ ಅಹಮಸ್ಮಿ ಅಂತಾರಲ್ಲ ಅಂದ್ರ ಅಹೇಯತ್ವಾದಹಂ ನಾಮ, ಎಂದೂ ನನ್ನ ಯಾರೂ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬ್ಯಾಸರ ಆಗ್ಯದ ಅಂತ ತಿಳ್ಕೊಂಡು ಎಲ್ರ ಬೇಕಾದ್ರೆ ಮನಿ ಬಿಟ್ಟು ಹೋಗ್ನಿ, ಅವನ್ ಬಿಟ್ಟು ಹೋಗಿ ಬರುದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬೇಕಾದ ಮಾಡ್ರಿ ನೀವು ಅಷ್ಟೇ. ಅದಕ್ಕ ಅಸ್ಮಿ ಅಸನಾತ್ ಮಿನುತೇರಪಿ, ಅಸ್ಮಿ ಅಂತ ಹೇಳ್ಬೇಕಾಗಿದೆ. ಅಸನಾತ್ ಮಿನುತೇಹಿ ಇತಿ ಅಸ್ಮಿ, ನಾನು ಅಯೋಗ್ಯರನ್ನ ಎತ್ತಿ ಬಿಸಾಡ್ತೇನೆ ಹಾಗೂ ಎಲ್ಲವನ್ನ ತಿಳಿದಿದ್ದೇನೆ ಎಂಬುದಕ್ಕೆ ಅಸ್ಮಿ ಅಂತ ಕರೀತಾರೆ. ತಥೋ ವೇತ್ತೀತಿ ಚ ತ್ವಂ, ನೋಡ್ರಿ ತ್ವಂ ಪ್ರಾಣ, ಅಲ್ಲೇನಾಯ್ತೀಗ ಪ್ರಾಣ ಅಹಂ ಅಸ್ಮಿ ಮುಗಿಸಿದ್ರು. ಪ್ರಾಣ ಪ್ರಕೃಷ್ಟಾನಂದ, ಅಹಂ ಅಂದ್ರೆ ಅಹೇಯ, ಅಸ್ಮಿ ಅಂದ್ರೆ ದುಷ್ಟರನ್ನ ಎಸೆದು ನಾನು ಸರ್ವಜ್ಞನಾಗಿದ್ದೇನೆ ಅನ್ನೋದಕ್ಕೆ ಅಸ್ಮಿ. ಈಗ ಪ್ರಾಣ ತ್ವಂ ಅಂದ್ರು. ತ್ವಂ ಅಂದ್ರೆ ಏನು ಅಂದ್ರೆ ತತಃ ವೇತ್ತೀತಿ ಚ ತ್ವಂ. ಭಾರಿ ಅಷ್ಟ. ತ್ವಂ ಹೆಂಗ್ ಬಿಡಿಸ್ಯಾರ ಶ್ರೀಮದಾಚಾರ್ಯರು ಅಂದ್ರೆ ಆಶ್ಚರ್ಯ ಆಗ್ಬಿಡ್ತದಪ್ಪ ಅದು. ತತ್ ಪ್ಲಸ್ ವ ತ್ವ, ಗೊತ್ತಾಯ್ತಿಲ್ಲ ಹೆಂಗ್ ಬಿಡಿಸ್ಯಾರ ಅಂತ ತಿಳ್ಕೊಂಡು. ತತ್ ವ್ಯಾಪ್ತನಾಗಿದ್ದಾನೆ, ವ ವೇತ್ತಿ ತಿಳ್ಕೊಂಡವನಾಗಿ ಆದ್ರಿಂದ ತ್ವಂ ಅಂತ ಹೆಸರು. ಸ ಪೂರ್ಣತ್ವಾತ್ ಸರ್ವನಾಮಕಃ, ಪೂರ್ಣನಾದ್ರಿಂದ ಸರ್ವ ಅಂತ ಹೆಸರು ದೇವರಿಗೆ. ಅರ್ಥ ಆಗ್ತಾ ಇದೆಯಲ್ಲ? ಪೂರ್ಣನಾದ್ರಿಂದ ಸರ್ವ. ತ್ವಂ ಅಂದ್ರೆ ವ್ಯಾಪ್ತನಾಗಿದ್ದಾನ, ತಿಳ್ಕೊಂಡ ಅಂಬೋದಕ್ಕೆ. ಸರ್ವಾಣಿ ಬಹುರೂಪತ್ವಾತ್ ಸರ್ವರೂಪೇಶು ಪೂರ್ತಿತಃ, ಎಲ್ಲಾ ರೂಪಗಳಲ್ಲೂ ಭಗವಂತ ಪೂರ್ಣನಾದ್ರಿಂದಲೇ ಸರ್ವಾಣಿ ಅಂತ ಕರ್ಸ್ಕೋತಾನ. ಪ್ರಭೂತತ್ವಾತ್ ಭೂತನಾಮ ಸರ್ವರೂಪ ಪ್ರಭೂತತಃ, ಎಲ್ಲ ಅದು ಪ್ರಭೂತ. ಪ್ರಭೂತ ಅಂದ್ರೆ ಏನದು? ಎಲ್ಲ ಕಡೆಗೂ ವ್ಯಾಪಿಸಿದ್ದಾನಂತ ಇರ್ಬೇಕು. ನೋಡಂತ ಸರ್ವನಾಮವತಸ್ತಸ್ಯ, ಏನಾಗ್ಯದ? ಭಗವಂತನು ಸರ್ವನಾಮ ಉಳ್ಳವನಾದದ್ದರಿಂದ ಅವನಿಗೆ ಸರ್ವನಾಮ ಉಳ್ಳ ಪರಮಾತ್ಮನು ಮಮ ಅನ್ನಂ ಮಿತ್ರ ಮುಚ್ಚತೆ, ನನಗೆ ಮತ್ತ ಮಿತ್ರ ಯಾರು ಅಂದ್ರೆ ಅನ್ನ ಅಂತ ಹೇಳಲ್ಪಡ್ತದ. ಅಲ್ರಿ ಅನ್ನ ಯಾರ ಮಿತ್ರ ಅಂದ್ರೆ ಅನ್ನಾಭಿಮಾನಿನಿ ಸಾಕ್ಷಾತ್ ಶ್ರೀರೇವ. ಅನ್ನಾಭಿಮಾನಿಯಾದದ್ದರಿಂದ ಮಹಾಲಕ್ಷ್ಮಿಯನ್ನ ಮತ್ತ ಅನ್ನ ಅಂತ ಕರೀತಾರ. ಯಾರು ಯಾವ ಪದಾರ್ಥಕ್ಕೆ ಅಭಿಮಾನಿಯಾಗಿರ್ತಾರೋ ಅವ್ರು ಆ ಶಬ್ದದಿಂದ ಕರ್ಸ್ಕೋತಾರ. ಬಹಳ ಅಭಿಮಾನ ಮಾಡ್ತಿದ್ರು ಅಂದ್ರೆ ಅದರಿಂದ ಅವ್ರು ಕರಿಬಹುದು. ಹೋಳಿಗೆ ಮೇಲೆ ಬಹಳ ಅಭಿಮಾನ ಮಾಡ್ತಿದ್ರು, ಹೋಳಿಗೆ ಆಚಾರ ಕರಿತಿರ್ತಾರಲ್ಲ, ಹಂಗಿದ್ದಾಗ. ಕೆಲವರು ಕಾಫಿ ಮೇಲೆ ಬಹಳ ಅಭಿಮಾನ ಮಾಡ್ತಿರ್ತಾರೆ, ಕಾಫಿ ಆಚಾರ. ಬಹಳ ಇಡ್ಲಿ ಮೇಲೆ ಇಡ್ಲಿ ಆಚಾರ. ನೋಡ್ರಿ, ನೀವು ಯಾವ ಆಚಾರ ಅಂತ ನಮ್ಗೆ ಗೊತ್ತಾಗ ಅಷ್ಟೇ ಹೇಳ್ಬಿಡ್ರಿ, ಅಷ್ಟ ಮುಗಿದು. ಅದಕ್ಕ ಅನ್ನದ ಆಚಾರ ಅಂತ ಅನ್ನಾಭಿಮಾನ. ಅದಕ್ಕೆ ಸ್ಯಾನಮಿತ್ ವಿಷ್ಣೋರ್ ಭೋಗ್ಯತ್ವ ಮಿತ್ರಮೇವಚ. ಮಿತ್ರ ಅಂತ ಹೆಂಗ್ ಕರೆದ್ರು ಅಂದ್ರೆ ವಿಷ್ಣುವಿಗೆ ಭೋಗ್ಯಳಾಗಿದ್ದಾಳೆ, ಭಗವಂತನ ಭೋಗ್ಯ ಪಾತ್ರಳು. ಮತ್ತು ದಕ್ಷಿಣಂ ಅಂತಂದ್ರಲ್ಲ ಮೇಲೆ ಉಪನಿಷತ್ನಲ್ಲಿ ಅಂದ್ರೆ ಅದಕ್ಕಂದ್ರು ತಸ್ಯ ದಕ್ಷ ಭಾಗಸ್ಥಿತೇನತ್ವಾ ದಕ್ಷಿಣಂ ನಾಮ ಸೋಚ್ಯತೆ ತಸ್ಯ ಇನೋಹಿ ವಿಷ್ಣು ಸ ದಕ್ಷ ಭಾಗೆ ಸ್ಥಿತ ಸದಾ. ಲಕ್ಷ್ಮೀದೇವಿಯ ರೂಪದಲ್ಲಿ ಬಲಭಾಗದಲ್ಲಿ ನಾರಾಯಣ ಇದ್ದ, ಒಂದೇ ದೇಹದಲ್ಲಿ. ಒಂದ ದೇಹ
ಬಲಭಾಗದಲ್ಲಿ ನಾರಾಯಣ ಇದ್ದಾನೆ. ಅದಕ್ಕೆ ದಕ್ಷಿಣ ಅಂತ ಕರಿತಾಳೆ ಹೆಸರು. ಗೊತ್ತಾಯ್ತಿಲ್ಲೋ? ದಕ್ಷಿಣ ಅಂದ್ರೆ ಈ ದಕ್ಷಿಣ ಅಲ್ಲ, ಮತ್ತೆ ಕೊಡೋ ದಕ್ಷಿಣೆ ಕುಯಿಸ್ಕೊಳ್ಳೋ ದಕ್ಷಿಣ ಅಲ್ಲ. ಲಕ್ಷ್ಮೀದೇವಿಯ ದೇಹ, ಅದರಲ್ಲಿ ಎರಡು ಭಾಗ ಮಾಡಿದ್ರೆ ಬಲಭಾಗದಲ್ಲಿ ನಾರಾಯಣ, ಎಡಭಾಗದಲ್ಲಿ ಲಕ್ಷ್ಮೀದೇವಿ. ಇದಕ್ಕೆ ದಕ್ಷಿಣಾರೂಪ ಅಂತ ಕರೀತಾರೆ. ಹಂಗಿದ್ದ ಅದಕ್ಕೆ ಮಿತ್ರಂ ಮೇನ್ನಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಅಂತ ಕರೆದ. ಅದಕ್ಕೆ ಯಸ್ಯ ಯಸ್ಯ ಅಭಿಮಾನಿನಿ ಅನ್ಯಸ್ಯ ಲಕ್ಷ್ಮೀ ಸಾ ದೇವತೋತ್ತಮ. ಯಾವ ಅನ್ನಕ್ಕೆ ಅಭಿಮಾನಿಯಾಗ್ಯಾಳೋ ಆಕೆ ದೇವತೋತ್ತಮಳಾಗಿದ್ದಾಳೆ. ವೈಶ್ವಾಮಿತ್ರಂ ತದನ್ನಂತು, ವಿಶ್ವಾಮಿತ್ರರು ಹೇಳಿರುವಂತಹ ಅನ್ನ ಋಕ್ ಸಹಸ್ರಾತ್ಮಕಂ ಮತಂ, 1000 ಮಂತ್ರಗಳಿಂದ ಕೂಡಿದ್ರಪ್ಪ ಅದು, ಒಂದಲ್ಲ ಎರಡಲ್ಲ. ನೋಡ್ರಿ, ವಿಶ್ವಾಮಿತ್ರೇಣ ದೃಷ್ಟತ್ವ ವೈಶ್ವಾಮಿತ್ರಂ ತದೀರ್ಯತೆ. ವಿಶ್ವಾಮಿತ್ರರಿಂದ ಕಾಣಲ್ಪಟ್ಟದ್ರಿಂದ ಅದಕ್ಕೆ ವೈಶ್ವಾಮಿತ್ರ ವೈಶ್ವಾಮಿತ್ರ ಅಂತ ಕರೀತಾರೆ. 164ನೇ ಪುಟದಾಗ ಹೊಂಟದ ಭಾಷ್ಯ. ಈಗ ನೋಡ್ರಿ ಆನಂದ್ ಅವ್ರು ನಿಮ್ ಪ್ರಶ್ನೆಗೆ ಉತ್ತರ ಇಲ್ಲದ. ಇಂದ್ರಾವಿಷ್ಟ ಕೋಯಮಿತಿ ಶಂಕಾಂ ಪರಿಹರನ್. ಇಂದ್ರನಲ್ಲಿ ಪ್ರವಿಷ್ಟನಾದವನು ಯಾರಿವ ಅಂತ ಪ್ರಶ್ನೆಗೆ ಉತ್ತರ ಕೊಡುತ್ತಾ ಹರಿಹಿ ಪರಮಾತ್ಮನು ಆದಿತ್ಯ ಸಂಸ್ಥಿತೋ ವಿಷ್ಣು ತಪನ್ನಸ್ಮೀತಿ ಚೋಚಿವಾನ್. ನೋಡು, ಸೂರ್ಯಾಂತರ್ಗತನಾಗಿದ್ದವನ ನಾನು ಅಂದ. ಯಾಕ? ವಿಶ್ವಾಮಿತ್ರರು ಗಾಯತ್ರಿ ಜಪ ಮಾಡಿ ಸೂರ್ಯಾಂತರ್ಗತ ಅಂತ ತಿಳ್ಕೊಂಡ್ಬಿಟ್ಟಾರೆ ಈಗಾಗಲೇ. ವಿಶ್ವಾಮಿತ್ರರು ನಿತ್ಯ ಗಾಯತ್ರಿ, ಅವರೇ ಗಾಯತ್ರಿ ಕೊಟ್ಟವರು. ಆ ಗಾಯತ್ರಿ ಕೊಟ್ಟಿರುವಂತಹವರು ಸೂರ್ಯಾಂತರ್ಗತನಾದವನು ನಾರಾಯಣ ಅಂತ ತಿಳಿದ್ರಿಂದ ಪರಮಾತ್ಮಗ ಇವನೇನ್ ಪ್ರಶ್ನೆ ಕೇಳಿದ್ರು, ನೀ ಯಾರು ಅಂತ. ನಾನ ಸೂರ್ಯನಾಗಿದ್ದವ ಅಂದ. ಗೊತ್ತಾಗ್ಬಿಡ್ತವ್ರಿ, ಓಹೋ ಇವ ಅವನೇ ಇವ ಅಂತ ಗೊತ್ತಾಯ್ತು. ನೋಡ್ರಿ, ಆದಿತ್ಯ ಸಂಸ್ಥಿತೋ ವಿಷ್ಣು ಸ್ತಪನ್ನಸ್ಮೀತಿ ಚೋಚಿವಾನ್ ತ್ವಾಂ ಜಾನೀಯಾಮಿತಿ ಪ್ರಶ್ನಂ ವಿಶ್ವಾಮಿತ್ರಸ್ಯ ಕುರ್ವತಃ. ನಿನ್ನನ್ನೇ ತಿಳ್ಕೋತೀನಿ ಎಂದು ಪ್ರಶ್ನೆ ಮಾಡಿದ ವಿಶ್ವಾಮಿತ್ರರ ಅಭಿಪ್ರಾಯ ದ್ವಯಂ ಹಸ್ತಿ. ಎರಡು ಅಭಿಪ್ರಾಯದ. ಏನು? ಶಕ್ರಾವಿಷ್ಟ ನಚಾಪರಃ ಹರೇಹೇ. ಇಂದ್ರನಲ್ಲಿ ಪ್ರವೇಶ ಮಾಡಿದವನು ಭಗವಂತನ ಬಿಟ್ರೆ ಬೇರೆಯವನಲ್ಲ. ಯಾಕ? ಇತಿತು ಮೇ ತರ್ಕ, ಇದು ನನ್ನ ಊಹಾ. ತೇಜೋ ಬಾಹುಲ್ಯತೋ ಜನಿ, ಇಷ್ಟು ತೇಜಸ್ಸು ಇಂದ್ರನಲ್ಲಿ ಕಾಣ್ತಾ ಅದ ಅಂದ್ರೆ ಅವ ನಿಶ್ಚಿತ ಪರಮಾತ್ಮ ಇರ್ಬೇಕು. ಇವು ತರ್ಕ. ಗೊತ್ತಾತೇನ್ರಿ? ಒಂದೇದ್ದು. ಅದಕ್ಕೆ ನೀ ಯಾರು ಅಂತ ಪ್ರಶ್ನೆ ಕೇಳ್ಯಾರ. ಅಭಿಪ್ರಾಯ ದ್ವಯಮಸ್ತಿ, ಎರಡು ಅಭಿಪ್ರಾಯದ. ಎರಡು ಅಭಿಪ್ರಾಯದ ಅಂತ ಕೇಳಿದ್ರೆ, ಶಕ್ರನಲ್ಲಿ ಪ್ರವೇಶ ಮಾಡಿದವನು ಭಗವಂತನೇ, ಬೇರೆ ಇನ್ಯಾರಲ್ವೇ ಅಲ್ಲ ಅಂತ ನನ್ನ ತರ್ಕದ. ಯಾಕ? ಅವನ ಮುಖದಲ್ಲಿ ತೇಜಸ್ಸು ಕಾಣ್ಲಿಕ್ಕತ್ತದ. ತಸ್ಯ ತರ್ಕಸ್ಯ ಸತ್ಯತ್ವಂ ಜ್ಞಾತವ್ಯಂ ಪ್ರಥಮಮಯ. ನಾವು ಊಹಾ ಮಾಡಿದ ಸತ್ಯದನೋ ಇಲ್ಲೋ ಅಂತ ಮೊದಲಿಗೆ ತಿಳ್ಕೊಬೇಕು. ದ್ವಿತೀಯಂ, ಎರಡನೇದ್ದು. ಏನ್ ಅಭಿಪ್ರಾಯ? ಇದು ವಿಷ್ಣು ಸ್ಯಾತ್, ಒಂದು ವೇಳೆ ನಾ ಅನ್ಕೊಂಡಂಗ ಅವ ವಿಷ್ಣುನೇ ಆಗಿದ್ದ ಅಂದ್ರೆ ಜ್ಞಾತವ್ಯೋಮೇ ವಿಶೇಷತಃ, ಅವನು ವಿಶೇಷವಾಗಿ ತಿಳ್ಕೊಬೇಕು ನಾನು. ಇತ್ಯಭಿಪ್ರಾಯವಸ್ಸೈವ, ಈ ಅಭಿಪ್ರಾಯವನ್ನು ತಿಳ್ಕೊಂಡೇ ಜ್ಞಾತ್ವಾ ವಿಷ್ಣು ಸನಾತನಃ. ಅದಕ್ಕೆ ಭಗವಂತ ಉತ್ತರ ಕೊಟ್ಟ. ಏನಂತ ತಿಳ್ಕೊಂಡು ಅಭಿಪ್ರಾಯ ದ್ವಯಸ್ಯಾಪಿ ಪರಿಹಾರಂ ಹರಿರ್ದದೌ. ನೋಡಿ, ಬಹಳ ಚಂದದ. ಅಂದ್ರ ಶ್ರೀಮದಾಚಾರ್ಯ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನ ಉದಾಹರಿಸ್ಲಿಕ್ಕೆ ಕಾರಣ ಏನು ಅಂದ್ರೆ, ನಮಗ ಮೂಲದಲ್ಲಿ ಇಷ್ಟೇ ಸಿಗುತ್ತದೆ. ನೀ ಯಾರು ಅಂತ ವಿಶ್ವಾಮಿತ್ರರು ಕೇಳಿದಂಗ. ನೀ ಯಾರು ಅಂತ ಕೇಳಿದ್ದಕ್ಕೆ ಪರಮಾತ್ಮ ಏನ್ ಮಾಡಿದ? ನಾ ಪ್ರಾಣ ಅಂತ ಹೇಳಿದ ಅಂತ. ಹಂಗಲ್ಲ, ಅದಕ್ಕೆ ಸ್ವಲ್ಪ ಬಿಡಿಸ್ತಾರ ಮೊದ್ಲು. ಏನು ಅಂದ್ರೆ, ಇಂದ್ರದೇವರ ಮುಖದಲ್ಲಿ ಕಾಣಿಸುವಂತಹ ವರ್ಚಸ್ಸನ್ನು ನೋಡಿ ಇವ್ರು ಆಗಲಿ ಗೆಸ್ ಮಾಡಿಬಿಟ್ರು. ಏನ್ ಗೆಸ್ ಮಾಡಿದ್ರು ಅಂದ್ರೆ, ಇವ ಪರಮಾತ್ಮನೇ ಇರ್ಬೇಕು, ಇವ ಬೇರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ನಾ ಅನ್ಕೊಂಡಂಗೆ ಇವ ಪರಮಾತ್ಮನೇ ಇದ್ರೆ ಅವನು ಹೆಚ್ಚಿನ ಜ್ಞಾನ ಆಗ್ಲಿ ಅಂತ ಹಿಂಗೆ ಎರಡು ಅಭಿಪ್ರಾಯ ಇಟ್ಕೊಂಡ್ರು. ಅದಕ್ಕೆ ಉತ್ತರ ಏನ್ ಕೊಟ್ಟ ಪರಮಾತ್ಮ? ನೀ ಗೆಸ್ ಮಾಡಿದ್ ಸರಿ ಅದ. ಯಾಕಂದ್ರೆ ಸೂರ್ಯಾಂತರ್ಗತನಾದವನೇ ಇಂದ್ರಾಂತರ್ಗತನಾಗಿದ್ದೇನೆ. ಮೊದಲನೇ ತರ್ಕಕ್ಕೆ ಉತ್ತರದು. ಸೂರ್ಯಾಂತರ್ಗತನಾದವನ್ ನಾನು ಅಂತ ಯಾಕೆ ಉತ್ತರ ಕೊಡ್ಬೇಕಾಗಿತ್ತು? ಕೇಳೇ ಇಲ್ಲ ಅಲ್ಲಿ. ಏನ್ ಕೇಳ್ಯಾರ? ನೀ ಯಾರು ಅಂತ ಕೇಳ, ನಾ ಈ ಪ್ರಾಣ ಅಂತ ಹೇಳಿ ಕೆಳಗೆ ಮುಗಿದೋಗಿತ್ತು. ಸೂರ್ಯಾಂತರ್ಗತನಾದವನು ಅಂತ ಉತ್ತರ ಕೊಡ್ಲಿಕ್ಕೆ ನಿನ್ ತರ್ಕ ಏನಿತ್ತು? ಪ್ರಾಯ ಇವ ಶ್ರೀಹರಿ ಇದ್ದಾನ ಅಂತ ಮೊದಲನೇ ತರ್ಕ ಮಾಡಿದ್ದಲ್ಲ. ಅದಕ್ಕೆ ಉತ್ತರ ಸೂರ್ಯಾಂತರ್ಗತನಾದವನೇ ಇಲ್ಲಿದ್ದೀನಿ ಅಂತ ಗೊತ್ತಾದ ಕೂಡ. ಹಂಗಾರೆ ಹೆಚ್ಚಿನ ಜ್ಞಾನ ಬೇಕಂದ್ರಲ್ಲ, ಪ್ರಾಣೋವ ಅಹಮಸ್ಮಿ ಋಷೇ ತ್ವಂ ಪ್ರಾಣ ಸರ್ವಾಣಿ ಭೂತಾನಿ, ಎಲ್ಲರೂ ಪ್ರಾಣ, ನಾ ಪ್ರಾಣ ಅಂತ ಹೆಚ್ಚಿನ ಜ್ಞಾನವನ್ನ ಕೊಟ್ಟರು. ಹಿಂಗೆ ಎರಡು ಅಭಿಪ್ರಾಯಗಳಿದ್ದರಿಂದ ಹೇಳಿದ್ದೆ ಹೊರತಾಗಿ ಬೇರೆದಲ್ಲ. ಪ್ರಾಣೋವ ಅಹಂ ಇತ್ಯಾದಿ ನಾಮ ಸಂದರ್ಭ ಮುಕ್ತವಾನ್. ಪ್ರಾಣೋವ ಅಹಮಸ್ಮಿ ಅಂತ ನಾಮ ಸಂದರ್ಭ, ನಾಮ ಸಮೂಹಗಳನ್ನ ಪರಮಾತ್ಮ ಹೇಳಿದ್ದಾನೆ. ವಿಶೇಷ ಜ್ಞಾನ ಸಿದ್ಧಾರ್ಥಂ. ಇಲ್ಲಿ ನಾಮ ಸಂದರ್ಭ ಅಂದ್ರೆ ನಾಮಗಳ ಬಾಹುಲ್ಯ, ಬಹಳ ನಾಮಗಳು ಅಂತ ಅರ್ಥದಕ್ಕ. ವಿಶೇಷ ಜ್ಞಾನ ಸಿದ್ಧಾರ್ಥಂ, ವಿಶೇಷವಾದ ಜ್ಞಾನ ಸಿದ್ಧಿಯಾಗಲಿ ಅನ್ನೋ ಉದ್ದೇಶಕ್ಕ ನಾಮ್ನ ಮುಕ್ತಿ ಪರಾತ್ಮನಃ.
ಹೆಚ್ಚೆಚ್ಚು ನಾಮಗಳನ್ನ ಪರಮಾತ್ಮ ಯಾಕೆ ಹೇಳಿದ ಅಂದ್ರೆ ವಿಶ್ವಾಮಿತ್ರರಿಗೆ ಹೆಚ್ಚೆಚ್ಚು ಜ್ಞಾನ ಬರಲಿ ಅಂತ ತಿಳ್ಕೊಂಡು. ಅಂದ್ರೆ ನೋಡ್ರಿ, ಎಷ್ಟು ನಾವು ಭಗವಂತನ ನಾಮಗಳನ್ನ ತಿಳಿತೀವಿ ಅಷ್ಟು ಹೆಚ್ಚಿನ ಜ್ಞಾನ ಆಗ್ತದೆ. ಅದಕ್ಕೆ ವಿಷ್ಣು ಸಹಸ್ರನಾಮ ಅಷ್ಟು ತಿಳ್ಕೊಂಡು ಇದ್ರೆ ಅಷ್ಟು ಜ್ಞಾನ ಆಗ್ತದೆ ನಮಗೆ. ಆಗ್ಲಿ ಒಮ್ಮೆ ವಿಷ್ಣು ಸಹಸ್ರನಾಮ. ರೈಟ್ ರೈಟ್. ಬಿದ್ದನಂತರೂ ಮಾಡೇ ಮಾಡ್ತಿರ್ತಾನೆ, ನೀವು ಮಾಡ್ರಿ ಅಷ್ಟ. ಇಂದ್ರಾವಿಷ್ಟ ಕೋಯಮಿತಿ ಶಂಕಾನುತ್ಯರ್ಥಮೇವ ಚ. ಇಂದ್ರಾವಿಷ್ಟ, ಇಂದ್ರನಲ್ಲಿ ಪ್ರವೇಶ ಮಾಡಿರುವಂತವನು, ಇಂದ್ರನಲ್ಲಿ ಪ್ರವೇಶ ಮಾಡಿದವನು ಕೋಯಮಿತಿ ಯಾರ್ ನೀನು ಅಂತ ತಿಳ್ಕೊಂಡು ಶಂಕಾನುತ್ಯರ್ಥಮೇವ ಚ, ಆ ಪ್ರಶ್ನೆ ಪರಿಹಾರ ಮಾಡ್ಲಿಕ್ಕೆ ತಪನ್ನೇವಾಸ್ಮಿ ಇತ್ಯವದತ್, ನಾ ಸೂರ್ಯನಲ್ಲಿ ನಿಂತು ಬೆಳಗ್ತೀನಿ ಅಂತಂದ. ಯಾಕಂದ್ರ ತಪಂತಂ ವೇದ ಸೋಪಿಹಿ, ಅವಂಗೂ ಗೊತ್ತದ ಸೂರ್ಯನಲ್ಲಿದ್ದು ಬೆಳಗವನು ಯಾರು ಅಂತ ಗೊತ್ತದ. ಸೂರ್ಯಂ ನಾರಾಯಣಂ ಸೂರ್ಯಗತಂ. ಅದೇಂಗ್ ಗೊತ್ತಾತ್ರಿ ಅಂದ್ರೆ ಗಾಯತ್ರಿ ಉಪಾಸಕೋ ಹಿ ಸಹ, ಗಾಯತ್ರಿ ಉಪಾಸಕಮ. ಅಂದ್ರೆ ವಿಶ್ವಾಮಿತ್ರರು ಗಾಯತ್ರಿಯಿಂದ ಸೂರ್ಯಾಂತರ್ಗತನಾದ ಭಗವಂತನ ಉಪಾಸನೆ ಮಾಡ್ತಿದ್ರು. ಅದು ಗೊತ್ತಿದ್ದದ್ದಕ್ಕೇನೆ ಪರಮಾತ್ಮ ಇವರು ಊಹಾಕ್ಕ ಮೊದಲನೇ ತರ್ಕ ನನಗನಿಸ್ತದ ಇವ ಪರಮಾತ್ಮನೇ ಇರಬೇಕು ಅಂದ್ರೆ ಎಸ್ ಕರೆಕ್ಟ್, ಯಾರು ಗೊತ್ತೇನೋ ಅವನೇ ಅಂದ್ಬಿಟ್ಟ ಸೂರ್ಯಾಂತರ್ಗತ ಅಂತ. ಪರಮಾತ್ಮ ಅಂತ ಕನ್ಫರ್ಮ್ ಆಯ್ತು. ಕನ್ಫರ್ಮ್ ಆದ್ಮೇಲೆ ಹಂಗಾರೆ ನಿನ್ ಬಗ್ಗೆ ಹೆಚ್ಚಿನ ಜ್ಞಾನ ಹೇಳು ಅಂದ ಕೂಡಲೇ ಪ್ರಾಣ ಅಹಂ ಅಸ್ಮಿ ತ್ವಂ ಇವೆಲ್ಲ ಹೆಸರು ಹೇಳ್ಕೊತ ಹೋಗ್ಬಿಟ್ಟ. ಇತಿ ಬ್ರಹ್ಮಾಂಡೇ. ಅಲ್ಲಲ್ಲ ಅಲ್ಲಲ್ಲ ಹಂಗ ಹಂಗಲ್ಲ ಹಂಗಲ್ಲ ಅಲ್ಲಲ್ಲ, ನೀವೇನ್ ನನ್ನ ಬಗ್ಗೆ ಗೆಸ್ ಮಾಡಿರಿ, ಕರೆಕ್ಟ್ ಮಾಡಿರಿ. ಇಂದ್ರನಲ್ಲಿ ಪರಮಾತ್ಮನೇ ಇರಬೇಕು ಅಂತ ಏನ್ ಅನ್ಕೊಳ್ಳಿಕತ್ತಿರಲ್ಲ, ಅದು ಕರೆಕ್ಟ್. ಅದಕ್ಕೆ ಉತ್ತರ ಏನಂದ್ರೆ ಸೂರ್ಯ ಅಂತರ್ಗತನಾದವನೇ ಇವನು ಅಂತ ಉತ್ತರ. ಆಮೇಲೆ ನಿನ್ ಬಗ್ಗೆ ಹೆಚ್ಚಿನ ಜ್ಞಾನ ಕೊಡು ಅಂದಾಗ ಪ್ರಾಣೋವ ಅಹಮಸ್ಮಿ ಋಷಿ ಅಂತ ಉತ್ತರ ಹೇಳಿದ್ರು. ಹಂಗ ಕೇಳ ಪ್ರತಿಕ್ಷಣ ಗಾಯತ್ರಿ ಉಪಾಸಕೋ ಹಿ ಸಹ ಅಂತ ನೋಡ್ರಿ. ಆ ಗಾಯತ್ರಿಯ ಉಪಾಸನೆ ಅದರ ಸಾಕ್ಷಾತ್ಕಾರದ ಫಲನೇ ಬೃಹತಿ ಸಹಸ್ರ. ಬೃಹತಿ ಸಹಸ್ರದ ಹೇಳಿದ ಫಲನೇ ವೈಕುಂಠದಲ್ಲಿ ಪ್ರವೇಶ. ಸೀದಾ ದೇವರನ್ನ ನನ್ನ ಮನೆಗೆ ಬಂದ್ಬಿಡಪ್ಪ, ನನ್ನ ಮನೆಗೆ ಬಂದ್ಬಿಡು. ಮೂರನೇ ಸರ್ತಿ ನನ್ನ ಮನೆಗೆ ಬಾರು, ಅಲ್ಲೆಲ್ಲಿ ಹೇಳ್ಕೊಬೇಡ, ಅಲ್ಲಿ ನನ್ನ ಮನೆಗೆ ಬಾ ಅಂತ ತಿಳ್ಕೊಂಡು ಹೇಳಿ. ಕೆಲವರು ಊರಿಗೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ ನೋಡ್ರಿ, ಅಲ್ಲೆಲ್ಲಿ ಹೇಳ್ಕೋದ್ರಿ ಮಾಡಿದಾಗ ನಮ್ಮನಿಗೆ ಬರ್ರಿ ಅಂತಂದ್ರೆ ಹಂಗೇನ ಹಂಗ ಸೀದಾ ನಮ್ಮನಿಗೆ ಬಾ ಅಂತ ಹೇಳ್ಬಿಟ್ಟ. ತಿಳ್ತದಲ್ಲ ಅಂತ ಹೇಳಿದ್ದು ನೋಡ್ರಿ ಮುಂದೆ. ಬರ್ರಿ 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 ಬಡ 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 ನೋಡ್ರಿ. ಇವತ್ತು ಎಲ್ಲಿಗೆ ಬಂತು ಅಂದ್ರೆ ನಾವೆಲ್ಲಿಗೆ ಪಾರಣಕ್ಕೆ ನಿಲ್ಸಿವಿ ಅಲ್ಲಿಗೆ ಬಂದದ್ರಿ. ಈಗ ನೋಡ್ರಿ ಏನಂತು, ಉಪನಿಷಣ್ಣಂ ಇಂದ್ರಂ ದೃಷ್ಟ್ವಾಪಿ, ಎದುರಿಗೆ ಇಂದ್ರ ಕೂತದ್ದನ್ನು ನೋಡಿಯೂ ತ್ವಾಮೇವ ಜಾನೀಯಾಂ, ನೀ ಯಾರು ಹೇಳು ಅಂತ ಕೇಳ್ತೀನಿ. ಇತಿ ವರ ಸ್ವೀಕಾರಾದ್ ಇಂದ್ರಾದೇವ, ಇಂದ್ರನಿಂದಲೇ ವರ ತಗೊಳಿಗತ್ತಾನ. ಅಂದ್ರೆ ಇಂದ್ರನ ಬಗ್ಗೆ ಪ್ರಶ್ನೆ ಅಲ್ಲ ಅಂತ ಅರ್ಥದೆ. ಜನ ಗೊತ್ತದ ಇಂದ್ರ ಬಂದಾನ ಇಂದ್ರ ಕೂತಾನ ಅಂತ ಗೊತ್ತದ. ಗೊತ್ತಿದ್ ಮತ್ತೆ ಹೂ ಆರ್ ಯು ಅಂತ ಕೇಳ್ತಾನ ಅಂದ್ರೆ ಅರ್ಥ ಏನದಕ್ಕೆ ಅಲ್ಲ. ಅದಕ್ಕೆ ಇಂದ್ರಾವಿಷ್ಟೋ ಭಗವಾನ್ ಅತ್ರೋಕ್ತ ಇತಿ ಜ್ಞಾಯತೆ, ಇಂದ್ರನಲ್ಲಿ ಪ್ರವೇಶ ಮಾಡಿದ ಭಗವಂತನನ್ನೇ ಕೇಳಿಗತಾನ ಅಂತ ಅರ್ಥದೆ. ಈ ನೋಡ್ರಿ ಇಂದ್ರ ಅದೇ ಮುಂದಿನ ಚಂದ್ರ ವಾಕ್ಯ, ಇಂದ್ರಂತು ಜಾನಾತ್ಯೇವ ಹಿ ವಿಶ್ವಾಮಿತ್ರ. ಇಂದ್ರ ತಿಳ್ಕೊಂಡ ವಿಶ್ವಾಮಿತ್ರ ಭಗವಂತಮಪಿ ಸ್ವರೂಪತಃ ಆಗತಂ ಜಾನಾತ್ಯೇವ, ಭಗವಂತನೋ ಯಜ್ಞಕ್ಕೆ ಸ್ವರೂಪತಃ ಬಂದ್ಬಿಟ್ಟಾನಲ್ಲಿ. ಅಲ್ಲಿ ವಾಯುದೇವರು ಬಂದು ಬಿಟ್ಟಾರ. ವಿಶೇಷ ಜ್ಞಾನ ಪ್ರಾರ್ಥನಾ ಮಾಡ್ಲಿಕ್ಕೆ ತನಂಬೋದು ಹೆಂಗ್ ಗೊತ್ತಾಗ್ತದೆ ಅಂದ್ರೆ ಪ್ರಾಣೋವಾ ಅಹಮಸ್ಮಿ ಋಷಿ ಇತ್ಯಾದಿಕಮೇವ ಪೂರ್ಯತೆ, ಇದರಿಂದಲೇ ಅದು ಪೂರ್ಣ ಆಗ್ತದೆ. ವಿಶೇಷ ಜ್ಞಾನ ಮಾಡ್ಕೊಳ್ತಾರ ಅಂತ ತಿಳ್ಕೊಂಡು ಹೇಳಿ ಏಷ ತಪನ್ನೇವಾಸ್ಮಿ ಇತಿ ವ್ಯರ್ಥಂ. ಹಂಗಾರೆ ಏಷ ತಪನ್ನೇವಾಸ್ಮಿ ಇದು ವ್ಯರ್ಥ ಆಗ್ತಲ್ಲ ಅಂದ್ರೆ ಅಲ್ಲಲ್ಲ. ಪ್ರಾಣೋಹೇಷ ಏಷ ತಪತಿ ಇತ್ಯುಕ್ತತ್ವಾತ್. ಇದು ಯಾಕೆ ಹೇಳಿದ್ರು, ನೀ ಊಹಾ ಮಾಡಿದ್ ಸರಿಯದೆಂಬುದಕ್ಕೆ ಹೇಳ. ಸ ಏತೇನ ರೂಪೇಣ ಸರ್ವಾದಿಶೋ ವಿಷ್ಟಾಸ್ಮಿ ಇತ್ಯಾದಿನಾಪಿ ಆವಿಷ್ಟಸ್ಯ ವಿಷ್ಣುತ್ವಂ ಕಿಂಚಿತ್ ಜ್ಞಾಯತೆ. ನಾ ಇದೇ ರೂಪದಿಂದ ಎಲ್ಲಾ ದಿಕ್ಕುಗಳಲ್ಲಿ ವ್ಯಾಪಿಸಿಕೊಂಡಿದ್ದೀನಿ ಅನ್ನೋದ್ರಿಂದಲೂ ಇದು ಇಂದ್ರಾವಿಷ್ಟನಾದವನು ಪರಮಾತ್ಮ ಅಂತ ತಿಳಿತದೆ. ತಥಾಪಿ ಹಾಗಿದ್ರೂ ಕೂಡ ಏತೇನ ಇತಿ ತೃತೀಯಾತ್ವಾತ್ ಕರ್ಣಾಭವತಿ, ಮತ್ತೇನಾಗ್ತದೆ ಅಂದ್ರೆ ಇಷ್ಟಿದ್ರು ಪ್ರಶ್ನೆ ಯಾಕೆ ಕೇಳ್ಬೇಕು ಅಂದ್ರೆ ಇಲ್ಲ ಇದರಿಂದ ಅಂದ್ರು. ಓ ಹಂಗಾರ ಪರಮಾತ್ಮ ಅಲ್ಲ ಇನ್ಯಾವುದರಿಂದಲೋ ಅಂತ ಬರ್ಬೇಕಾಗ್ತದೆ. ಅದಕ್ಕೆ ಕರ್ಣತ್ವ ತೃತೀಯ ಭಕ್ತಿ ಬಂದ್ರೆ ಏನಾಗ್ತದೆ, ಇನ್ಯಾವುದರಿಂದಲೋ ಅಂತ ಅರ್ಥ ಬರ್ತದೆ. ಅದಕ್ಕೆ ಆ ಅರ್ಥ ಮಾಡಿಕೊಳ್ಬೇಡ್ರಿ. ತಸ್ಯಮೇ ಇತಿ ವೈಯಧಿಕರಣ್ಯಂ, ಅದು ನನ್ನ ರೂಪ ಅಂತಂದ ಕೂಡಲೇ ಹಂಗಾರ ಮೊದಲನೇ ದಾಲ ಕಾಣಿಸ್ತದ ಅಂತ ಹಿಂಗ ಅನಿಸ್ತದೆ ಅಲ್ಲ. ಅದಕ್ಕೆ ಅಥೋ ಭಗವನ್ನಾಮಾನಿ ಪೃಥಗುಕ್ತ್ವ, ಭಗವಂತ ನಾಮಗಳನ್ನು ಪ್ರತ್ಯೇಕವಾಗಿ ಹೇಳಿ ಅಹಂ ವಿಷ್ಣು ಇತಿ ಏಷ ತಪನ್ನೇವಾಸ್ಮಿ ಇತಿ, ನಾ ವಿಷ್ಣು ಇದ್ದೀನಿ, ನಾನು ಸೂರ್ಯ ಅಂತರ್ಗತನಾಗಿದ್ದೀನಿ ಅಂತ ಹೇಳಿದ. ಇಂದ್ರ ಶರೀರಮೇವ ಪಶ್ಯತಃ ವಿಶ್ವಾಮಿತ್ರಸ್ಯ, ಇಂದ್ರ ಶರೀರವನ್ನು ನೋಡ್ತಾ ಇರುವಂತಹ ವಿಶ್ವಾಮಿತ್ರನಿಗೆ ತರ್ಕ ಮಾತ್ರತೋ ಭಗವಾನ್ ಇತಿ ಕಿಂಚಿತ್ ಜಾನತ ಇತಿ ಜ್ಞಾಯತೆ, ಊಹೆಯಿಂದಲೇ ತರ್ಕದಿಂದಲೇ ಇದು ಭಗವಂತ ಅಂತ ತಿಳಿದುಕೊಂಡು ಸ್ವಲ್ಪ ಗೊತ್ತಾಗಿ ಬಿಟ್ಟದ ಅಂತ ಅರ್ಥ ಮಾಡಿಕೊಳ್ಳಿಕ್ ಬರ್ತದ. ಶ್ರೀಕೃಷ್ಣಾರ್ಪಣಮಸ್ತು.